ಆಸ್ತರ ಟಿ ವಿ ಎಲ್ಲ ವೀಕ್ಷಕರಿಗೂ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಮ್ಮ ಮಧ್ಯೆಯಲ್ಲಿ ತಮ್ಮ ಜೀವನದ ಅನುಭವ ಸಾಕ್ಷಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ತಾವು ಯಾವ ರೀತಿ ಸೇವೆಗೆ ಬಂದು ಯಾವ ರೀತಿ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅವರ ಅನುಭವದ ಸಾಕ್ಷಿ ಯಾಕೆಯಾಗಿ ಅವರು ರಕ್ಷಣೆ ಹೊಂದಿದ್ರು, ಯಾವ ರೀತಿಯ ರಕ್ಷಣೆ ಹೊಂದಿ ಎಂಬುದಾಗಿ ತಮ್ಮ ಅನುಭವದ ಸಾಕ್ಷಿಯನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಮಧ್ಯೆಯಲ್ಲಿ ಪಾಸ್ಟರ್ ಗ್ಲಾಡ್ಸನ್ ಥೋಮಸ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮಿಕವಾಗಿ ಸ್ವಾಗತಿಸುವ. ಫಸ್ಟೇ ಸ್ವಾಗತ. ಫಸ್ಟೇ ನಿಮ್ಮ ಊರು ಫಸ್ಟೇ ಎಲ್ಲಿ ನೀವು ಸೇವೆ ಮಾಡ್ತಾಯಿದ್ದೀರಾ? ನಾನು ಹುಟ್ಟು ಬೆಳೆದದ್ದು ಶಿವಮೊಗ್ಗ ಜಿಲ್ಲೆ. ಈಗ ಸೇವೆ ಮಾಡ್ತಿರೋದು ಶಿವಮೊಗ್ಗ ಜಿಲ್ಲೆ ಸೇವೆ ಮಾಡ್ತಾಯಿದ್ದೀರಾ? ಹುಟ್ಟಿ ಬೆಳೆದ ಜಾಗದಲ್ಲಿ ಸೇವೆ ಮಾಡ್ತಾಯಿದ್ದೀರಾ? ನಾವು ಹುಟ್ಟಿದ್ದೆಲ್ಲ ಒಂದು ಗ್ರಾಮ. ನಮ್ಮ ತಂದೆಯವರು ಒಬ್ಬರು ಸಭಾಪಾಲಕರಾದ್ದರಿಂದ ಅವ್ರು ಹಿಂಗೆ ಸ್ಥಳಗಳನ್ನು ಬದಲಾವಣೆ ಮಾಡ್ತಾ ಬಂದಿದ್ದರಿಂದ ನಾವು ಫೈನಲಿ ನಾವು ಸೆಟ್ಲ್ ಆಗಿದ್ದು ಶಿವಮೊಗ್ಗ ಆದ್ದರಿಂದ ಈಗ ಅದೇ ನಮ್ಮ ತಂದೆ ಎಲ್ಲ ಇದ್ದ ಅದೇ ಮನೆಯಲ್ಲಿ ನಾವು ವಾಸವಿದ್ದೇವೆ. ನಾನು ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿದೆ, ಶಿವಮೊಗ್ಗ ಟೌನ್ ಅಲ್ಲ. ನಾನು ವಾಸ ಇರೋದು ಟೌನಲ್ಲಾದರೂ ಸೇವೆ ಮಾಡ್ತಿರೋದು ಗ್ರಾಮಗಳಲ್ಲಿ. ಆದರೆ ನಾನು ಹುಟ್ಟಿದ್ದು ಎಲ್ಲ ಶಿವಮೊಗ್ಗ ಜಿಲ್ಲೆ ಗ್ರಾಮದಲ್ಲೇ. ಅಂದರೆ ನಿಮ್ಮ ಸಭೆ ಈಗ ಇರೋದು ಗ್ರಾಮದಲ್ಲಿ? ಅಲ್ಲಿ ನಿಮ್ಮ ಮನೆಯಿಂದ ಗ್ರಾಮಕ್ಕೆ ಇಲ್ಲಿಗೆ ಎಷ್ಟು ದೂರ? 25 ಕಿಲೋಮೀಟರ್ ಇದೆ. ಪ್ರತಿ ಸಂಡೇ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ? ಪ್ರತಿ ಸಂಡೇ ಹೋಗ್ತೇನೆ. ಪ್ರತಿ ಟ್ಯೂಸ್ಡೇ ಹೌಸ್ ಪ್ರೇಯರ್ ಇರ್ತದೆ, ಸೆಲ್ಫ್ ಪ್ರೇಯರ್ ಇರ್ತದೆ. ಪ್ರತಿ ಫ್ರೈಡೇ ನಮಗೆ ಫಾಸ್ಟಿಂಗ್ ಪ್ರೇಯರ್ ಇರ್ತದೆ. ವಾರದಲ್ಲಿ 3 ಸರಿ ನಾನು ಖಂಡಿತ ಹೋಗಿ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಬರ್ತೇನೆ. ಓಕೆ. ಫಸ್ಟ್ ನೀವು ಹುಟ್ಟಿದ್ದು ಎಲ್ಲಿ? ಕರೆಕ್ಟಾಗಿ ನಾನು ಹುಟ್ಟಿದ್ದು ಊರು ಹೇಳಬೇಕು ಅಂದರೆ ನಮ್ಮ ಆ್ಯಸ್ ಪರ್ ಅವರ ರೆಕಾರ್ಡ್ಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ BR ಪ್ರಾಜೆಕ್ಟ್ ಅಂತ ಒಂದು ಗ್ರಾಮ ಬರ್ತದೆ. ಅದೊಂದು ಡ್ಯಾಮ್ ಇದೆ ಅಲ್ಲಿ, ಭದ್ರಾ ಜಲಾಶಯ ಅಂತ ಕೇಳಿರ್ಬೋದು. ಭದ್ರಾ ಜಲಾಶಯ ಹತ್ರ ಒಂದು ಸಣ್ಣ ಒಂದು BR ಪ್ರಾಜೆಕ್ಟ್ ಅಂತ, ಅಲ್ಲಿ ನಾನು ಹುಟ್ಟಿದಂತ ನಮ್ಮ ತಾಯಿ ಹೇಳ್ತಾರೆ. ಅಷ್ಟೇ ನಮಗೆ ಗೊತ್ತು. ನಾನು ಅಲ್ಲೇ ಹುಟ್ಟಿದ್ದು. ಅಲ್ಲೇ ನಾನು 1ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ನಾವು ಶಾಲೆಗೆ ಹೋಗಿದ್ದೆಲ್ಲ ನೆನಪಿದೆ. ಅಲ್ಲೇ ಆ ಗ್ರಾಮದಲ್ಲಿ ಒಂದೇ ಶಾಲೆ ಇತ್ತು. ಆ ಶಾಲೆಯಲ್ಲಿ ಹೋಗಿದ್ದೆಲ್ಲ ನಮಗೆ ನೆನಪಿದೆ. ಓಕೆ. ನಿಮ್ಮ ತಂದೆ ಈಗ ತಾನೇ ಹೇಳಿದ್ರು ಸೇವಕರಾಗಿದ್ದರು ಎಂಬುದಾಗಿ. ತಾಯಿ ಅವರು ನಮ್ಮ ತಂದೆ ಜೊತೆಗೆ ಸಹಕಾರಿಯಾಗಿದ್ರು ಅಷ್ಟೇ. ಅವರೇನು ಸೇವೆ ಅಂದರೆ ಕೆಲಸ ಏನಿರಲಿಲ್ಲ. ನಮ್ಮ ತಂದೆಯವರ ದರ್ಶನ ಭಾಳ ದೊಡ್ಡದಾಗಿತ್ತು, ತುಂಬ ದೊಡ್ಡ ದರ್ಶನ ಉಳ್ಳವರಾಗಿದ್ದರು. ಅವರು ಕೇರಳದವರು. ಹಾಗೆ ಅವರು ಬಾಲ್ಯ ಪ್ರಾಯದಲ್ಲಿ ಕೇರಳವನ್ನು ಬಿಟ್ಟು ದರ್ಶನ ಹೊಂದಿ, ಕರ್ನಾಟಕದ ದರ್ಶನ ಹೊಂದಿ, ಕನ್ನಡ ಜನರ ದರ್ಶನ ಹೊಂದಿ ಅವರು ಕೇರಳವನ್ನು ಬಿಟ್ಟು ಕರ್ನಾಟಕಕ್ಕೆ ಬಂದದ್ದು. ಆಮೇಲೆ ನಮ್ಮ ತಂದೆ ಮದುವೆ ಎಲ್ಲ ಆಗಿದ್ದು, ನಾವೆಲ್ಲ ಹುಟ್ಟು ಬೆಳೆದಿದ್ದೆಲ್ಲ ಈ ಕರ್ನಾಟಕದಲ್ಲೇ. ಹಾಗಾಗಿ ನಮ್ಮ ತಂದೆಯವರಿಗೆ ಸೇವೆ ಅಂದರೆ ಬರೀ ಚರ್ಚ್ ಮಿನಿಸ್ಟ್ರಿ ಮಾತ್ರ ಇರಲಿಲ್ಲ, ಬೈಬಲ್ ಸ್ಕೂಲ್ಗಳು ಮನೆಯಲ್ಲೇ ನಡೆಸ್ತಾಯಿದ್ರು. ಆ ಕಾಲ ನಾನು ಹೇಳ್ತಿರೋವಂಥದ್ದು, ನನ್ನ ನೆನಪು ಸರಿ ಇದ್ದರೆ 80s 85s ಅಲ್ಲೆಲ್ಲ ಹೇಳ್ತಾ ಇರೋದು. ನಾವು ಸಣ್ಣ ಹುಡುಗರು ಆವಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ಒಂದು ಗುಂಪು ಜನ, ಒಂದು ಮಂಡಳಿಯನ್ನು ಹೇಳುವಾಗ ಪ್ರವಾದಿ ಮಂಡಳಿ ಅಂದಂಗೆ ನಮ್ಮ ತಂದೆ ಜೊತೆಗೆ ಯಾವಾಗಲೂ ಒಂದು ಟ್ರೈನಿಂಗ್ ಆಗಿ ನಮ್ಮ ತಂದೆ ಇಟ್ಕೊಂಡಿದ್ರು. ಹಾಗಾಗಿ ಮನೇಲಿ ತುಂಬ ಕೆಲಸನೇ ಇತ್ತು. ಅಷ್ಟು ಜನಕ್ಕೆ ಅಡುಗೆ ಮಾಡಬೇಕು, ಅಷ್ಟು ಜನರನ್ನು ನಮ್ಮ ಮಕ್ಕಳನ್ನ ನೋಡ್ಕೋಬೇಕು. ನಾವು 3 ಜನ ಮಕ್ಕಳು ಬಿದ್ವಿ. ಸೊ ಹೀಗಾಗಿ ತಾಯಿಗೆ ಏನು ಬೇರೆ ಕೆಲಸ ಮಾಡುವಂಥ ಒಂದು ಸಾಧ್ಯತೆಗಳಿರಲಿಲ್ಲ. ಓಕೆ. ನಿಮ್ಮ ತಂತಾಯಿಗೆ ಒಟ್ಟಿಗೆ 3 ಜನ ಮಕ್ಕಳಿದ್ರು? ಹೌದು. ಅದರಲ್ಲಿ ನೀವು ಎಷ್ಟನೇ? ನಾನು ಲಾಸ್ಟ್. ನನಗೆ 2 ಅಕ್ಕಂದರು. ನನ್ನ ದೊಡ್ಡ ಅಕ್ಕ ಬಂದು ಜೂಲಿ ಅಂತ, ಅವರ ಹಸ್ಬೆಂಡ್ ಹೆಸರು ಜಾನ್ ಫಿಲಿಪ್ ಅಂತ. ಅವರು ಇಬ್ಬರು ಬ್ಯಾಂಗ್ಳೂರಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ಇಬ್ಬರು ಕೂಡ ದೇವ್ರ ಸೇವೆಯಲ್ಲಿದ್ದಾರೆ. ನನ್ನ 2ನೇ ಅಕ್ಕ ಆ್ಯನಿ ಡಾಲಿ ಅಂತ, ಅವರ ಹಸ್ಬೆಂಡ್ ಹೆಸರು ರಾಜನ್ ಅಂತ. ಅವರು ಕೂಡ ಸಭಾಪಾಲಕರಾಗಿ ಬ್ಯಾಂಗ್ಳೂರಿನಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ನಾನು ಶಿವಮೊಗ್ಗದಲ್ಲಿ ಸೇವೆ ಮಾಡ್ತಾಯಿದ್ದೀನಿ. ಈಗ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ದೇವರ ಸೇವೆಯಲ್ಲಿ ಸ್ವಾರ್ಥಿಕರಾಗಿ ನಾವು ಸೇವೆ ಮಾಡ್ತೇವೆ. ಒಂದು ಎಂಟೈರ್ ಫ್ಯಾಮಿಲಿ ಈಸ್ ಎನ್ ಮಿನಿಸ್ಟ್ರಿಯಲ್ ಫ್ಯಾಮಿಲಿ ಸೇವೆ ಮಾಡ್ತಿದ್ದೀರಿ. ಫಸ್ಟ್ ಇದು ನೀವು ಆ ಶಾಲೆ ಹೋಗುವಂಥ ಸಮಯದಲ್ಲಿ ನಿಮ್ಮೊಂದು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು? ನನ್ನ ಬಾಲ್ಯ ಜೀವನ ನೆನಪು ಮಾಡ್ಕೊಳ್ಳೋದಾದರೆ, ನಮ್ಮ ತಾಯಿ ಹೇಳಿದ್ದ ದಿನಗಳಷ್ಟೇ ನನಗೆ ನೆನಪು. ನಾನು ಅದನ್ನು ಅನೇಕ ಕಡೆ ನನ್ನ ಸಂದೇಶಗಳಲ್ಲಿ ಕೂಡ ಹೇಳಿದ್ದೇನೆ. ನಾನು ಇವತ್ತು ಕ್ಯಾಮ್ರಾದ ಮುಂದೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೇನೆ. ನನ್ನ ತಾಯಿ ಹೇಳಿದಂಥ ನೆನಪು ಏನಂದರೆ, ನಾವು ತುಂಬ ಇಕ್ಕಟ್ಟಿನಲ್ಲಿ ಬೆಳೆದು ಬಂದವರು. ಆಗ ಈಗಿನ ವ್ಯವಸ್ಥೆಗಳು ಆಗಿರಲಿಲ್ಲ. ಈಗ ಸಪೋರ್ಟ್ ಮಾಡುವಂಥ ವಿಧಾನಗಳು ಆಗಿರಲಿಲ್ಲ. ಈಗ ಸೇವಕರಿಗೆ ಸಪೋರ್ಟಿಂಗ್ ಸಿಸ್ಟಮು ಎಂಥದ್ದು ಎಲ್ಲ ಅಲ್ವ, ಸುಮಾರು ವ್ಯವಸ್ಥೆಗಳಿದೆ. ಆಗ ಈಗಿರುವ ವ್ಯವಸ್ಥೆಗಳು ಏನೂ ಆಗಿರಲಿಲ್ಲ ಅಲ್ಲಿ. ಹಾಗಿರುವಾಗ ನಾವು ಹೇಳಿದ್ರೆ, ನಾವು ಗ್ರಾಮಗಳಲ್ಲಿ ನಮ್ಮ ತಂದೆ ಸೇವೆ, ನಾವು ಫೈನಲಿ ಶಿವಮೊಗ್ಗಕ್ಕೆ ಬಂದಿದ್ದು ಗ್ರಾಮಗಳಲ್ಲಿ. ಆದ್ದರಿಂದ ತುಂಬ ಆರ್ಥಿಕ ಇಕ್ಕಟ್ಟಿತ್ತು. ನಮ್ಮ ತಾಯಿ ಹೇಳಿದ ಕಥೆಗಳು ನನಗೆ ನೆನಪಿದೆ.
ನಾವು ಒಂದು ಬಾಡಿಗೆ ಮನೇಲಿ ಇದ್ವಿ ಅಂತ. ನಾನು ಸಣ್ಣ ಮಗನಾಗಿರ್ಬೇಕಾದ್ರೆ ನಾವೊಂದು ಬಾಡಿಗೆ ಮನೇಲಿ ಇದ್ವಿ, ಒಂದು BR ಪ್ರಾಜೆಕ್ಟಲ್ಲಿ ನಾವು ಇದ್ದಿದ್ದು ಮನೆ. ಅದಕ್ಕೆ ಬಾಗಿಲಿರಲಿಲ್ಲ, ಫ್ರಂಟಲ್ಲೂ ಇರಲಿಲ್ಲ, ಬ್ಯಾಕಲ್ಲೂ ಇರಲಿಲ್ಲ. ಹಾಗಾಗಿ ನಮ್ಮ ತಾಯಿ ಹೇಳ್ತಾಯಿದ್ರು, ನಿನ್ನನ್ನು ಅಲ್ಲಿ ನಾವು ಮಲಗಿಸಿ ನೀರು ಹಿಡಿಯೋಕ್ಕೋಸ್ಕರ, ನೀರು ತರೋಕ್ಕೋಸ್ಕರ ನೆಲ್ಲಿ ಹತ್ರ ಹೋಗೋಕೆ ಭಯ. ಈ ಕಡೆಯಿಂದ ದನ ಬರ್ತದೋ, ಆ ಕಡೆಯಿಂದ ನಾಯಿ ಬರ್ತದೋ, ಆ ಥರವಾಗಿರುವಂಥ ಒಂದು ಅವಸ್ಥೆಯಲ್ಲಿ ಬೆಳೆದ್ವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಿ ನನಗೆ ಹೇಳಿದಂಥ ಮಾತು, ನಾವು ಕೆಲವು ಸಾರಿ ನಮಗೆ ಸಿಟ್ಟು ಬಂದಾಗ ಊಟ ಬೇಡ ಅಥವಾ ಏನಾರು ನಾವು ಸ್ಟ್ರೈಕ್ ಮಾಡ್ತೀವಿ ಮಕ್ಕಳಿರುವಾಗ, ನಮ್ಮ ತಾಯಿ ನನಗೆ ಯಾವಾಗಲೂ ಹೇಳ್ತಿದ್ರು, ಮಗನೇ ನಿನಗೆ ಗೊತ್ತಿದೆಯಾ ಒಂದು ವಿಷಯ ಏನಂದರೆ ನಾನು ನಿನಗೆ ಹೇಳ್ತೀನಿ ಅಂತಿದ್ವಿ. ಒಂದಲ್ಲ ಅನೇಕ ಬಾರಿ ಹೇಳಿದರೆ ನಾನು ಅದನ್ನು ನನ್ನ ಮಕ್ಕಳಿಗೆ ಹೇಳ್ಕೊಡ್ತೇನೆ. ಎಷ್ಟು ಮಟ್ಟಿಗೆ ಇಕ್ಕಟ್ಟಿತ್ತು ಅನ್ನೋದಕ್ಕೆ ಇದೊಂದು ಅನುಭವ ನಿಮಗೆ ಹೇಳಿದ್ರೆ ಅರ್ಥ ಆಗುತ್ತೆ. ನಮ್ಮ ತಂದೆ ಸೇವೆಗೋಸ್ಕರ ಸೈಕಲಲ್ಲಿ ಹಳ್ಳಿಗಳಿಗೆ ಹೋಗೋರು, ತುಂಬ ಇಕ್ಕಟ್ಟು. ಅವಾಗ ಅವಾಗ 50 ಪೈಸೆ ಅಥವಾ ಅದು ₹1 ಭಾಳ ದೊಡ್ಡದು, ₹2 ಎಲ್ಲ ಭಾಳ ದೊಡ್ಡದು ಯಾರು ಕೊಟ್ಟು. ಅದನ್ನು ನಮ್ಮ ತಂದೆ ₹1 2 ₹5 ಯಾರಾದರೂ ಕಾಣಿಕೆಯಾಗಿ ಕೊಟ್ಟು ಅದನ್ನು ಪಾಕೆಟಲ್ಲಿ ಇಟ್ಕೊಂಡು ಬರ್ತಾ ಇರುವ ದಾರಿಯಲ್ಲಿ ಯಾರಾದರೂ ದಾರಿಯಲ್ಲಿ ಸಿಕ್ಬಿಟ್ಟು ಅವ್ರ ಕಷ್ಟ ಹೇಳ್ಕೊಂಡ್ರೆ ಅದನ್ನು ತೆಗೆದು ಕೊಟ್ಬಿಡೋರು. ಇಲ್ಲಿ ಮನೇಲಿ ಅಮ್ಮ ಇವ್ರಿಗೆ ಅಕ್ಕಿ ತರ್ತಾರೆ, ತರಕಾರಿ ತರ್ತಾರೆ, ಮಕ್ಕಳಿಗೆ ಏನಾದರೂ ಮಾಡ್ಕೊಡೋಣ ಅಂತ ಕಾಯ್ತಾ ಇರೋರು, ಏನೂ ಇರೋದಿಲ್ಲ. ಹಾಗೆ ನಮ್ಮಮ್ಮ ಹೇಳ್ತಿದ್ರು, ಎಷ್ಟು ದಿನಗಳು ಮಗನೇ ನಾನು ನಿಮಗೇನಾದರೂ ಒಂದು ಅಡುಗೆ ಮಾಡಿಕೊಡ್ಬೇಕು, ಒಂದು ಒಳ್ಳೆ ಅನ್ನನ ಏನಾರು ಮಾಡಿಕೊಡ್ಬೇಕು ಅಂತ ಏನೂ ಇಲ್ಲ. ಮನೆಯಲ್ಲಿ ಒಂದು ಕಾಳು ಅಕ್ಕಿ ಇಲ್ಲದೇ ಇರೋ ದಿವಸಗಳಿದ್ದು ಕಿಟಕಿ ಹತ್ರ ನಮ್ಮಮ್ಮ ಕಾಯ್ತಾ ಇದ್ರಂತೆ. ಏನಕ್ಕೆ ಯಾರಾದರೂ ಇವತ್ತು ಬರ್ತಾರ, ಯಾರಾದರೂ ಏನಾರು ಅಕ್ಕಿನೇನಾರು ತೊಗೊಂಬರ್ಬೋದೇನೋ, ಹಾಗಾಗಿ ಅಂತ ಕಾಯ್ತಾಯಿದ್ರು. ಆವಾಗ ನಮ್ಮ ತಾಯಿ ಹೇಳ್ತಾಯಿದ್ರು, ಯಾರಾದರೂ ಒಂದು ವೇಳೆ ಸ್ವಲ್ಪ ಅಕ್ಕಿನೋ ಅಥವಾ ರಾಗಿನೋ ಗೋಧಿನೋ ತಂದುಕೊಟ್ರೆ, ನಮ್ಮಮ್ಮ ಹೇಳಿದ ಮಾತು, ಅದರಲ್ಲಿ ಆ ಅಕ್ಕಿ ತಂದುಕೊಟ್ರು ಅಂತ ಇಟ್ಕೊಂಡು ಅದನ್ನು ಚೆನ್ನಾಗಿ ನೀರು ಹಾಕಿ ಬೇಯಿಸ್ಬಿಡ್ತಾರೆ. ಚೆನ್ನಾಗಿ ಜಾಸ್ತಿ ನೀರು ಹಾಕಿ ಬೇಯಿಸಿ ಅನ್ನ ನಾವು 3 ಜನ ಮಕ್ಕಳಿಗೆ ಕೊಡ್ತಾಯಿದ್ರು. ಆ ಗಂಜಿ ನೀರು ಮಾತ್ರ ಅವ್ರು ಕುಡಿದು ಹೊಟ್ಟೆ ತುಂಬಿಸ್ಕೊಡ್ತಾಯಿದ್ರು. ಆ ಥರ ಪರಿಸ್ಥಿತಿಯಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಸಾಕಿದ್ದಾರೆ. ಅದು ಹೆಚ್ಚಿಗೆ ದಿನ ನನಗೆ ನೆನಪಿಲ್ಲ, ಆದರೆ ದೇವರು ನಮಗೆ ಮನೆ ಎಲ್ಲ ಕೊಟ್ಟಿದ್ದು ನನಗೆ ಆಮೇಲೆ ನನಗೆ ನೆನಪಿದೆ. ಬಟ್ ನಾನು ಸಣ್ಣ ಪ್ರಾಯದಲ್ಲಿ ಹೇಳ್ತಾ ಇರೋದು, ಆಲ್ಮೋಸ್ಟು ನಾನು ಒಂದು ನನಗೆ ಅನಿಸುತ್ತೆ 5 ಇಯರ್ಸ್ ತನಕ ಆ ಥರ ನಮಗೆ ಇಕ್ಕಟ್ಟಿತ್ತು ಅನಿಸುತ್ತೆ. ಆಮೇಲೆ ನನಗೆ ಆ ಥರ ನೆನಪಿಲ್ಲ. ಆದರೆ ಆ ರೀತಿ ಎಷ್ಟೋ ದಿನ ಗಂಜಿ ನೀರು, ಎಷ್ಟೋ ದಿನ ಅನ್ನ ಮಾತ್ರ ತಿಂದ ದಿನಗಳಿದೆ, ಗಂಜಿ ಮಾತ್ರ ಕುಡ್ಕೊಂಡು ಮಲಗಿದ್ದೀವಿ. ಈ ಥರ ಆರ್ಥಿಕತೆಯಲ್ಲಿ ನಮ್ಮ ಪ್ರಾರಂಭದ ಕ್ರೈಸ್ತ ಜೀವನ ತುಂಬ ಇಕ್ಕಟ್ಟಿನಲ್ಲಿ, ಕಷ್ಟದಲ್ಲಿ. ಕಷ್ಟ ಏನಂತ ಕೇಳಿದ್ರೆ ನಾನು ಹೇಳ್ತೀನಿ. ಅದು ಫಸ್ಟ್ ನೀವು ಶಾಲೆಗೆ ಹೋಗಿದ್ದೀರ, ಬಸ್ ಕಳಿಸಿದ್ದಾರೆ? ನಾವು ಶಾಲೆಯಲ್ಲಿ ನಾನು ಹೇಳೋದು, 1ರಿಂದ ನನ್ನ 5ನೇ ತರಗತಿ ತನಕ ಇರುವ ವಿದ್ಯಾಭ್ಯಾಸ ಗ್ರಾಮದಲ್ಲಿ ಆಯಿತು, ಲಕ್ಕೊಳ್ಳಿ ಅಂತ ಒಂದು ಗ್ರಾಮದಲ್ಲಿ. ಮತ್ತು ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದೆ. ತರುವಾಯ ನನ್ನ 6ನೇ ಕ್ಲಾಸಿಂದ ನಂತರ ಇರುವಂಥ ಎಜುಕೇಷನ್ ಎಲ್ಲ, ಅಂದರೆ ನನ್ನ PUC ತನಕ ಇರುವಂಥ ಎಜುಕೇಷನ್ ಎಲ್ಲ ನಾವು ಶಿವಮೊಗ್ಗದಲ್ಲಿ ಆವಾಗ ನಮ್ಮ ತಂದೆ ಗ್ರಾಮವನ್ನು ಬಿಟ್ಟು ಶಿವಮೊಗ್ಗಕ್ಕೆ ಒಂದು ಘಟನೆ ಆಯಿತು ನಮ್ಮ ಕುಟುಂಬದಲ್ಲಿ. ದೇವರು ನಮ್ಮನ್ನು ಏನು ಮಾಡ್ತಾರಲ್ಲ, ಕರ್ಕೊಂಡು ಬಂದರು, ಎಳ್ಕೊಂಡು ಬಂದರು, ಒದ್ದು ಕರ್ಕೊಂಬಂದರು ಅಂತಾರೆ, ಅದೇ ಸರಿ ಪದ ಅನಿಸುತ್ತೆ ನಮಗೆ. ನಂತರ ನಾನು ಹೇಳಿದ್ನಲ್ಲ, ನಾನು 2ನೇ ಕ್ಲಾಸ್ 3ನೇ ಕ್ಲಾಸೆಲ್ಲ ಓದಬೇಕಾದ್ರೆ ನಮಗೊಂದು ಮನೆ ಇತ್ತು, ನಮಗೊಂದು ಮನೆಯಲ್ಲಿದ್ವಿ, ನಾವು ಸ್ವಂತ ಮನೆಯಲ್ಲಿದ್ವಿ. ನಮಗೆ ಗದ್ದೆ ಇತ್ತು. ಗದ್ದೆ ಅಂದರೆ ಈ ಹೊಲ ಅಲ್ಲ, ಗದ್ದೆ. ಅದರ ಗದ್ದೆ ಅಂದರೆ ಯಾವಾಗಲೂ ಕೂಡ ಇದು ನೀರಾವರಿ ಇರುವುದಕ್ಕೆ ಗದ್ದೆ ಅಂತ. 24 365 ಡೇಸು ಚಾನಲ್ ನೀರು ಹರಿತಾ ಇರ್ತದೆ. ಗದ್ದೆ ಇತ್ತು. ಇದೆಲ್ಲ ಸಾಕಷ್ಟು ಆಕಳಿದು, ದನ ಇದು ಎಲ್ಲ ಇದು. ಮನೆಯಲ್ಲಿ ನಾವು ಹೀಗೆ ಬೆಳೆದು ಬರೋದು. ಅದು ನಾನು ಹೇಳೋದಲ್ಲ, ಒಂದು ಸ್ವಲ್ಪ ದಿನಗಳಾದಮೇಲೆ ನನಗೆ ನೆನಪು. ನನ್ನ ಹಳೇದು ನಮ್ಮ ತಾಯಿ ಹೇಳಿ ಸ್ಟೋರಿಗಳು, ಅದು ಸಣ್ಣ ಪ್ರಾಯದಲ್ಲಿ. ನಂತರ ದೇವರು ನಮ್ಮನ್ನು ಮಾನಿಸೋದು. ಆಗಿರಬೇಕಾದ್ರೆ ನಮ್ಮ ತಂದೆ ಅಂದ್ಕೊಂಡ್ರು, ನಾನು ಇಲ್ಲೇ ಈ BR ಪ್ರಾಜೆಕ್ಟನ್ನು ಅಥವಾ ಲಕ್ಕೊಳ್ಳಿ ಬಿಟ್ಟು ನಾನು ಹೋಗಲ್ಲ. ಯಾಕಂದರೆ ಇಲ್ಲೊಂದು ಸಣ್ಣ ಜಮೀನು ತೊಗೊಂಡೆ, ಸ್ವಂತ ಮನೆ ಕಟ್ಟಿದ್ದೀನಿ, ನನಗೆ ದೇವರು ಇಲ್ಲೇ ಅಂತೇಳಿ ಅವರಿದ್ರು. ಆದರೆ ದೇವರ ಚಿತ್ತ ಹಾಗಿರಲಿಲ್ಲ. ದೇವರ ಚಿತ್ತ ಪಟ್ಟಣದಲ್ಲಿ ಸೇವೆ ಮಾಡಬೇಕು, ನಗರದಲ್ಲಿ ಸೇವೆ ಮಾಡಬೇಕು ಅನ್ನೋದನ್ನು ಇತ್ತು. ಅನೇಕ ಸಾರಿ ದೇವರು ಅವರನ್ನು ಕನಸಿನಲ್ಲಿಯೂ ದರ್ಶನದಲ್ಲಿಯೂ ಈ ಥರ ಸೇವಕರ ಮೂಲಕವಾಗಿ ಎಲ್ಲ ತಿಳಿಸ್ಕೊಟ್ರು. ಆದರೆ ನಮ್ಮ ತಂದೆ ಹೋಗೋಕ್ಕೆ ಇಷ್ಟಪಟ್ಟಿರಲಿಲ್ಲ. ಅವರು ಸ್ವಾಭಿಮಾನಿಯಾಗಿ, ಅವಲಂಬಿಯಾಗಿ ನಮ್ಮ ಹೊಲದಲ್ಲಿ, ನಮ್ಮ ಗದ್ದೆಯಲ್ಲಿ ನಾವು ವ್ಯವಸಾಯ ಮಾಡಿ ಅದರಿಂದ ನಾನು ಸೇವೆ ಮಾಡ್ತೇನೆ ಅನ್ನೋ ಸ್ವಾವಲಂಬಿಯಾಗಿದ್ದರೂ ಕೂಡ ದೇವ್ರ ಚಿತ್ತ ಅವ್ರ ಮೇಲೆ ಹಂಗಿರಲಿಲ್ಲ. ಅವರು ಪಟ್ಟಣದಲ್ಲಿ ದೇವರ ಮುಖವನ್ನು ನೋಡಿ ಜೀವಿಸಬೇಕು ಅಂತಲೇ ಇತ್ತು. ಹಾಗಿರುವಾಗ ನಾವು ಹೋಗಲಿಲ್ಲ ಅಂತ ಹೇಳುವಾಗ ಒಂದು ಸಾರಿ, ಅದು ನನಗೆ ಡೇಟ್ ನನಗೆ ನೆನಪಿಲ್ಲ, ನಾನು ಸಣ್ಣವಾಗ, ನಾನು 2ನೇ ಕ್ಲಾಸ್ ಅನಿಸುತ್ತೆ, 2nd ಸ್ಟ್ಯಾಂಡರ್ಡು 3rd ಸ್ಟ್ಯಾಂಡರ್ಡ್ ನನಗೆ ನೆನಪಿಲ್ಲ.
ಒಂದು ಸಾರಿ ನಮ್ಮ ಮನೇಲಿ ಒಂದು ದೊಡ್ಡ ದರೋಡೆ ಆಗೋಯ್ತು. ದರೋಡೆ ಅಂದರೆ ಕಳ್ಳತನ ಬೇರೆ, ದರೋಡೆ ಬೇರೆ. ದರೋಡೆ ಅಂದರೆ ಸ್ವಲ್ಪ ದೊಡ್ಡ ಲೆವೆಲಲ್ಲಿ ಡಕಾಯಿತರು ಗುಂಪು, ಒಂದು 8ರಿಂದ 10 ಜನರು ಡಕಾಯಿತರು ಗ್ಯಾಂಗ್ ಬಂದು ನಮ್ಮ ಮನೆಯನ್ನು ಬಾಗಿಲನ್ನು ಒಡೆದು ಒಳಗೆ ಬಂದು ಡಕಾಯಿತಿ ಮಾಡಲಿಕ್ಕೆ. ಅವ್ರಿಗೆ ಗೊತ್ತಿಲ್ಲಲ್ಲ ಪಾಸ್ಟರ್ ನಾವು ಅಂತ, ಏನಿಲ್ಲ ಅಂತ. ಬಟ್ ಅವರು ಮನೆಯನ್ನು ನೋಡಿ ದೊಡ್ಡ ಮನೆ ಶ್ರೀಮಂತರು ಅಂತೆಲ್ಲ ಬಂದರೆ ನಾವು ಗೊತ್ತಿಲ್ಲ, ಅವ್ರಿಗೇನು ಸಿಕ್ಕಿಲ್ಲ. ಆದರೆ ಆಗ ನಾವೆಲ್ಲ ಎದುರು ಬಿಟ್ವಿ. ನಾನು ಸಣ್ಣ 2ನೇ ಕ್ಲಾಸು, ನಮ್ಮ ಅಕ್ಕ ಆವಾಗ 8ನೇ ಕ್ಲಾಸೋ 7ನೇ ಕ್ಲಾಸೋ ಇದ್ಲು. ನಾವು ಎದುರು ಬಿಟ್ವಿ, ಇದನ್ನು ಕಳ್ಳರು ಬಂದು ಈ ಥರ ಎಲ್ಲ ಮಾಡಿ ಮುಖ ಎಲ್ಲ ಹೊಡೆದು. ಆಗ ಅನಿವಾರ್ಯವಾಗಿ ನಾವು ಶಿವಮೊಗ್ಗ ಪಟ್ಟಣಕ್ಕೆ ಬರಬೇಕು. ಹಾಗೆ ನಾವು ನೆನಪಿಲ್ಲ ನನಗೆ ಯಾವ ವರ್ಷ ಬಂದ್ವಿ ಅಂತ, ಬಟ್ ಹಾಗೆ ನಾವು ಅನಿವಾರ್ಯವಾಗಿ ಗ್ರಾಮವನ್ನು ಬಿಟ್ಟು ಶಿವಮೊಗ್ಗ ಪಟ್ಟಣ, ಅಲ್ಲಿ ನನ್ನ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಿದೆ. ಹಾಗೆ ನನ್ನ +2 ಅದರ PUC ತನಕ ನಾನು ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ನೀವು ಕಲಿಯುವ ಸಮಯದಲ್ಲಿ ಯಾವ ರೀತಿ ವಿದ್ಯಾರ್ಥಿ ಒಂದು ಕಲಿಯುವ ವಿದ್ಯಾಭ್ಯಾಸದ ನಾವು ಭಾಳ ಸ್ವಲ್ಪ ಹುಡುಗಾಟಿಗೆ ಜಾಸ್ತಿ ಇತ್ತು. ನಮ್ಮ ತಂದೆಯವರಿಗೆ ನನ್ನ ಮೇಲೆ ಭಾಳ ಬೇಜಾರಿತ್ತು. ಯಾಕಂದರೆ ಇವನು ಸ್ವಲ್ಪ ಓದೋದ್ರಲ್ಲಿ ಹಿಂದೆ, ಫೇಲೇನಾಗಲ್ಲ, ಬಟ್ ಎಲ್ಲದರಲ್ಲೂ ಪಾಸ್ ಆಗ್ತೇನೆ. ಆದ್ರೂ ಒಂದು ಸ್ವಲ್ಪ ಹುಡುಗಾಟ, ತುಂಟಾಟ ಎಲ್ಲ ಇತ್ತು, ತುಂಬ ತುಂಟಾಟ ಮಾಡ್ತಾಯಿದ್ವಿ. ಹಾಗಾಗಿ ನಮ್ಮ ತಂದೆ ಯಾವಾಗಲೂ ಹೇಳೋರು, ಮನೇಲಿ ಬಂದರೆ ಯಾರೇ ವಿಸಿಟರ್ಸ್ ಬಂದ್ರೂ ಫಸ್ಟ್, ಅಯ್ಯೋ ನನ್ನ ಹೆಣ್ಮಕ್ಳು ಚೆನ್ನಾಗಿ ಓದ್ತವೆ, ನನ್ನ ಮಗ ಓದಲ್ಲ, ಅದೇ ಚಿಂತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಆದರೆ ನಾನು ಎಲ್ಲವೂ ಫೇಲ್ ಆಗ್ತಾ ಇರಲಿಲ್ಲ, ಪಾಸ್ ಆಗ್ತಿದ್ದೆ, ಎಲ್ಲದರಲ್ಲೂ ಪಾಸ್ ಆಗ್ತಿದ್ದೆ. ಆದರೆ ಇಂಟ್ರೆಸ್ಟ್ ಇಲ್ಲ, ಸ್ವಲ್ಪ ಹುಡುಗಾಟಿಗೆ ಜಾಸ್ತಿ. ಹಾಗೆ ನಾವು ಬೆಳೆದು ಬಂದಂಥದ್ದು. ಹಾಗೆ ಬೆಳೆದು ಬಂದ್ರಿ. ಓಕೆ ಅಷ್ಟೇ. ಮತ್ತೆ ನೀವು ಎಷ್ಟು ಕಲ್ತ್ರಿ? ನಂತರ ನಾನು PUC ಆದಮೇಲೆ ನಮ್ಮ ತಂದೆ ಹೇಳಿದ್ರು, ನನಗೆ ನೀನು ಒಬ್ಬ ಸೇವಕನಾಗಬೇಕು, ಅದೇ ನನ್ನ ಇಷ್ಟ. ಹಾಗಾಗ್ಬಿಟ್ಟು ನನಗೆ ಇಷ್ಟ ಇರಲಿಲ್ಲ, ಅವರಿಗೆ ಅದು ಇಷ್ಟ ಆಯಿತು. ಹಾಗಾಗಿ ನನ್ನನ್ನು ಒತ್ತಾಯವಾಗಿ ಸತ್ಯವೇದ ತರಬೇತಿಯನ್ನು ಕಲಿಸುವುದಕ್ಕಾಗಿ ಕೇರಳ ದೇಶದಲ್ಲಿ ಅಥವಾ ಕೇರಳ ಪ್ರಾಂತ್ಯದಲ್ಲಿ ರಾಜ್ಯದಲ್ಲಿ ಹೋಗಿ ಒಂದು ಸೆಮಿನಾರಿಯಲ್ಲಿ ನನ್ನನ್ನು ಸೇರಿಸಿದ್ರು ಕೇರಳದಲ್ಲಿ. 1997 ಅದು 97ನಲ್ಲಿ ನನ್ನ +2 ವಿದ್ಯಾಭ್ಯಾಸ ಆದಮೇಲೆ, PUC ಆದಮೇಲೆ ನನ್ನ ಗ್ರ್ಯಾಜುಯೇಷನಿಗಾಗಿ ಅಥವಾ ಬ್ಯಾಚುಲರ್ ಆಫ್ ಗ್ರ್ಯಾಜುಯೇಟ್ BTH ಅಂತ ಡಿಗ್ರಿ ಅದು, ಅಲ್ಲಿಗೆ ನನ್ನನ್ನು ಒತ್ತಾಯಪೂರ್ವಕವಾಗಿ ನಮ್ಮ ತಂದೆ ಹೋಗಿ ಸೇರಿಸು. ಅಲ್ಲಿ ನಾನು 2000 ತನಕ ಅಲ್ಲಿ ಕಲಿತೆ. ನಂತರ ಅಲ್ಲಿ ನಾನು ಕೆಲವು ವರ್ಷಗಳು ಅದೇ ಸಂಸ್ಥೆಯಲ್ಲಿ ಇದ್ಕೊಂಡು ಸೇವೆ ಮಾಡಿ, ನಂತರ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ನ ಇದು ಕರೆಸ್ಪಾಂಡೆನ್ಸ್ ಮೂಲಕವಾಗಿ ಮಾಡಿದ್ದೀನಿ. ಅನುಕೂಲ ನೀವಂದರೆ ಅಲ್ಲಿ ಸ್ವಲ್ಪ ಸೇವೆ ಮಾಡಿದ್ದೀರಿ? ಹೌದು. ನಾನು ಮ್ಯಾಂಗ್ಳೂರಿನಲ್ಲಿ ಇದು ಒಂದು ಬೈಬಲ್ ಕಾಲೇಜಿನಲ್ಲಿ ಹೇಳಿದ್ನಲ್ಲ, ನಾನು ಅದೇ ಸಂಸ್ಥೆಯಲ್ಲೇ ನಾನು ಕೂಡ ಓದಿದ್ದು. ಇದು ಗಾಸ್ಪಲ್ ಫಾರ್ ಏಷ್ಯಾ ಅಂತ ಕರೀತಾರೆ, ಅದು GFA ಅಂತ ಆವಾಗಿತ್ತು, ಬಿಲಿವರ್ಸ್ ಚರ್ಚ್ ಅಂತ ಹೀಗಿದೆ. ಆ ಸಂಸ್ಥೆಯಲ್ಲಿ ನಾನು ಕಲ್ತದ್ದು ಕೇರಳದಲ್ಲಿ 97ರಿಂದ 2000 ಬ್ಯಾಚಲ್ಲಿ ನನ್ನ ಗ್ರ್ಯಾಜುಯೇಷನ್ ಆಯಿತು. ನಂತರ ಅವರು ನನ್ನನ್ನು ಇದು ಮಂಗಳೂರಲ್ಲಿ ಎಡಪದಾವ್ ಅಂತ ಒಂದು ಊರು ಬರ್ತದೆ, ಎಡಪದಾವಿಂದ ಸ್ವಲ್ಪ ಒಳಗೆ ಹೋದರೆ ಒಂದು ತರಬೇತಿ ಕೇಂದ್ರ ಇದೆ. ಆ ತರಬೇತಿ ಕೇಂದ್ರದಲ್ಲಿ ನಾನು ಫಸ್ಟು ವಾರ್ಡನ್ ಆಗಿ ಹೋದೆ, ಸ್ಟೂಡೆಂಟ್ಸಿಗೆ ವಾರ್ಡನ್ ಆಗಿ ಹೋದೆ. ಏನೋ ದೇವರ ಕೃಪೆ ನನ್ನ ಮೇಲೆ ಹೆಚ್ಚಾಗಿ ಇದ್ದದರಿಂದಲೂ ಕರ್ತನು ನನ್ನಲ್ಲಿ ಅಭಿವೃದ್ಧಿ ಮಾಡಿದನು. ನನ್ನಲ್ಲಿ ವಾರ್ಡನ್ ಆಗಿ ಹೋದರೂ ಕೂಡ ಆ ಸಂಸ್ಥೆ ಬೇರೆ ಬೇರೆ ರೆಸ್ಪಾನ್ಸಿಬಲನ್ನು ಕೊಟ್ಟರು. ಹಾಗೆ ನನಗೆ ಅನಿವಾರ್ಯವಾಗಿ ಅಲ್ಲಿಂದ ಹುಬ್ಳಿಗೆ ಟ್ರಾನ್ಸ್ಫರ್ ಆಯಿತು. ಹುಬ್ಳಿಯಲ್ಲಿ ಒಂದು ತರಬೇತಿ ಕೇಂದ್ರ ಶುರು ಮಾಡುವಂತೆಯೂ, ನಾನಾಗೆ ಹೋಗಿ ಖುದ್ದು ಅಲ್ಲೋಗಿ ಜಾಗ ನೋಡಿ ಅಲ್ಲೊಂದು ಶುರು ಮಾಡುವಂತೆಯೂ, ಹುಡುಗರನ್ನು ರೆಕ್ರೂಟ್ ಮಾಡುವಂತೆಯೂ, ಸ್ಟೂಡೆಂಟ್ಸ್ ರೆಕ್ರೂಟ್ ಮಾಡುವಂತೆಯೂ, ಹಾಗೆ ನನ್ನ ಸೇವೆ ಅನುಭವ ಪ್ರಾರಂಭ. ಓಕೆ. ಮತ್ತೆ ಮುಂದೆ ಏನಾಯ್ತು? ಮತ್ತೆ ಏನೆಲ್ಲ ಮಾಡಿದ್ರಿ? ಹಾಗೆ ನನ್ನ ಲೈಫಲ್ಲೇ ಅದೊಂದು ಟರ್ನಿಂಗ್ ಪಾಯಿಂಟ್ ಆಯಿತು. ನಾನು ಯಾವಾಗ ಹುಬ್ಳಿ ಹೋದ್ನೋ ಅಲ್ಲಿಂದ ನನ್ನ ಲೈಫಲ್ಲಿ ಟರ್ನಿಂಗ್ ಆಗೋಗ್ಬಿಡ್ತು. ಅಷ್ಟೊತ್ತಿಗೆ ನಮ್ಮ ತಂದೆ ಎಲ್ಲ ತೀರ್ಕೊಂಡು ಹೋಗಿ, ನಾನು ಹೇಳೋದಲ್ಲ, ನಮ್ಮ ತಂದೆ ತೀರ್ಕೊಂಡು ಹೋಗಿದ್ದು ನನ್ನ ಬೈಬಲ್ ಕಾಲೇಜ್ ವಿದ್ಯಾಭ್ಯಾಸದಲ್ಲೇ. ಏನಾಯ್ತು ಅವರಿಗೆ? ನಮ್ಮ ತಂದೆಯವರು ನಾನು ಈಗಾಗ ಹೇಳಿದಾಗೆ ಅವರು ಸೇವೆಗೋಸ್ಕರ ಒಂದು ಹಳ್ಳಿಗೆ ಹೋಗಿದ್ರು. ನಮ್ಮ ತಂದೆಯವರನ್ನು ನೋಡಿದ್ರೆ ಗೊತ್ತಾಗುತ್ತೆ ಇವರೊಬ್ಬರು ಪಾಸ್ಟ್. ಯಾಕಂದರೆ ಅವರು ಬಿಳಿ ಪಂಚೆ ಬಿಳಿ ಶರ್ಟನ್ನೇ ಮಾತ್ರ ಹಾಕ್ತಾಯಿದ್ರು, ವೈಟ್, ಯಾವಾಗಲೂ ವೈಟಲ್ಲಿ ಇರ್ತಾರೆ. ಹಾಗಾಗಿ ಇವರು ಒಂದು ಬೈಬಲ್ ಕೈಯಲ್ಲಿ ಹಿಡ್ಕೊಂಡು, ಕೆಲವು ಕರಪತ್ರಗಳನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಗ್ರಾಮಕ್ಕೆ ಹೋದರು. ಅವರು ಹೋಗಿ ಅಲ್ಲೊಂದು ಮನೆಯಲ್ಲಿ ಪ್ರಾರ್ಥನೆ ಮಾಡಿ, ಅವರು ನಮ್ಮ ತಂದೆಯ ಸೇವೆ ಮೂಲಕವಾಗಿ ರಕ್ಷಣೆ ಒಂದು ಕುಟುಂಬ, ಅವ್ರ ಹತ್ರ ಹೋಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಹಿಂತಿರುಗಿ ಬರುವಾಗ ಕಬ್ಬಿನ ಗದ್ದೆ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ, ಕಬ್ಬು, ಅದರ ಮಧ್ಯದಲ್ಲಿ ಒಂದು ಸಣ್ಣ ದಾರಿಯಿಂದ ಹೋಗಬೇಕು, ಬೇರೆ ಮಾರ್ಗ ಇಲ್ಲ. ಆ ಕಬ್ಬಿನ ಗದ್ದೆ ಮೂಲಕವಾಗಿ ನಮ್ಮ ತಂದೆ ನಡ್ಕೊಂಡು ಬರಬೇಕಾದ್ರೆ ದಾರಿಯಲ್ಲಿ ಹೊಂಚು ಹಾಕಿ ಕೆಲವು ಯವನಸ್ಥ ಮಕ್ಕಳು ಕೂತಿದ್ರು. ಅವರ ಕೈಯಲ್ಲಿ ಚೈನು, ಅವ್ರ ಕೈಯಲ್ಲಿ ಕೋಲು ಮತ್ತು ಲಾಂಗುಗಳೆಲ್ಲ ಇಟ್ಕೊಂಡು ಕಾಯ್ತಾಯಿದ್ರು. ಬಂದಿದ್ದಾಗೆ ಅವರು ನಮ್ಮ ತಂದೆ ಮೇಲೆ ಎಗುರು ಬಿದ್ದು ಮೊದಲನೇ ಪೆಟ್ಟು ತಲೆಗೆ ಬಿದ್ದು ಅಲ್ಲೇ ಕುಸಿದು ಬಿದ್ದುಬಿಟ್ರು. ಆಮೇಲೆ ಅವರು ಸಿಕ್ಕಾಪಟ್ಟೆ ಹೊಡೆದು
ಅವರು ಸತ್ತಿದ್ದಾರೆ ಅಂತ ತಿಳ್ಕೊಂಡ್ರು. ಹೊಡೆದಾಗ ಸತ್ತಿದ್ದಾರೆ, ಈ ವ್ಯಕ್ತಿ ಸತ್ತಿದ್ದಾನೆ ಅಂತ ತಿಳಿದು ಅವರನ್ನು 2 ಕಾಲುಗಳನ್ನು ಜೋಡಿಸಿ ಒಂದು ಹಗ್ಗ ಕಟ್ಟಿ, ನಾಯಿ ಸತ್ತಿಗಿರೋ ನಾಯಿ ನಮ್ಮಲ್ಲಿ ಹೆಂಗೆ ನಾವು ಹೇಳ್ಕೊಂಡು ಅದೇ ಥರ ಎಳೆದು ಹೋಗಿ ಒಂದು ಚಾನಲಲ್ಲಿ ಬಿಸಾಕ್ಬಿಟ್ರು. ಆದರೆ ನಮ್ಮ ತಂದೆ ತೀರ್ಕೊಂಡು ಹೋಗಿರಲಿಲ್ಲ, ಪ್ರಾಣ ಹೋಗಿರಲಿಲ್ಲ, ಸಣ್ಣ ಜೀವ ಇತ್ತು ಅವರಿಗೆ. ಅಲ್ಲಿಂದ ಪ್ರಜ್ಞೆ ಬಂತು. ಅವ್ರು ಹಾಗೇ ಬಹಳ ಕಷ್ಟಪಟ್ಟು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಬಸ್ ಹತ್ತಿ ಹೊಳೆಹೊನ್ನೂರು ಅಂತ ಊರು, ಹೊಳೆಹೊನ್ನೂರು ಅಂತ ಒಂದು ಊರಿಗೆ ಬಂದು ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಹೋದರೆ ಈ ನಮ್ಮ ತಂದೆಗೆ ಹೊಡೆದವರು ಅಲ್ಲಿರುವಂಥ ಇನ್ಸ್ಪೆಕ್ಟ್ರೆಲ್ಲ ಒಟ್ಟಾಗಿ ಕೂತ್ಕೊಂಡು ಟೀ ಕುಡಿತಾ ಇದ್ದಾರೆ. ಇದು ನೋಡಿದಾಗ ನಮ್ಮ ತಂದೆಗೆ ಭಾಳ ಬೇಸರ ಆಯಿತು. ಅವ್ರು ಪೊಲೀಸರು ಕೇಸ್ ತೊಗೊಳಕ್ಕಾಗಲ್ಲ, ನೀವು ಶಿವಮೊಗ್ಗಕ್ಕೆ ಹೋಗಿ ಅಂದರು. ಹಾಗೆ ನಮ್ಮ ತಂದೆ ಮತ್ತು ಶಿವಮೊಗ್ಗ ಬಂದರು. ಅಲ್ಲಿ ಬಹಳ ಹೋರಾಟದ ನಂತರ ಕೇಸೆಲ್ಲ ರಿಜಿಸ್ಟರ್ ಆಯಿತು. ಹಾಗೆ ನಮ್ಮ ಬಾಲ್ಯ ಜೀವನದಲ್ಲಿ ನಾವು ಸೇವೆ ವಿಚಾರದಲ್ಲೆಲ್ಲ ಅದನ್ನು ಬೇಡ ಅಂತ ಹೇಳಲಿಕ್ಕೆ ಕಾರಣ ಇದೆ. ಹೀಗೆ ತುಂಬ ಸರಿ ಅನುಭವಗಳನ್ನು ನೋಡಿದ್ವಿ. ಹಾಗೆ ನಮ್ಮ ತಂದೆ ಆ ಒಂದು ಪೆಟ್ಟು ತುಂಬ ಘೋರವಾಗಿತ್ತು. ಅವರು ದೇಹದ ಎಲ್ಲ ಮೂಲೆಗಳಿಗೂ ಹೊಡೆದ್ಬಿಟ್ಟಿದ್ರು. ಕ್ರೈಸ್ತವ ವಿರೋಧಿಗಳು ಎಲ್ಲ ಭಾಗಗಳು ಸರಿಯಾಗಿ ತೀವ್ರವಾಗಿ ಹೊಡೆದಿದ್ದರಿಂದ ನಮ್ಮ ತಂದೆ ಅಲ್ಲೇ ಮತ್ತು ಕೆಲವು ದಿನಗಳಷ್ಟೇ ನಮ್ಮ ಜೊತೆಗೆ ಇದ್ದಿದ್ದವರು. ಅವರು ಹಾಗೆ ತೀರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ತಿಳ್ಕೊಂಡು ಅವ್ರು ನಿಮಗೆ ಗೊತ್ತಿತ್ತು ಅಷ್ಟು ನೀವು ಇಲ್ಲಿ ಕಲಿತಿದ್ರಲ್ಲ? ನಾನು ಕಲಿತಾ ಇದ್ದೆ, ನನಗೆ ಗೊತ್ತಿಲ್ಲ ಇಷ್ಟು ಸೀರಿಯಸ್ ಇದೆ ಅಂತ. ನನಗೆ ಒಂದಿನ ಫೋನ್ ಬಂತು. ನಾವು ಒಂದಿನ ಪ್ರೇಯರಲ್ಲಿ ಚಾಪಲಲ್ಲಿ ಇರಬೇಕಾದ್ರೆ ನನಗೆ ಫೋನ್ ಬಂತು. ನಮಗಿಲ್ಲ ಫೋನ್, ನಮ್ಮ ಆಫೀಸಲ್ಲಿ ಫೋನ್ ಬಂತು. ಹೇಳಿದ್ರು ನಂದು ಫೈನಲ್ ಇಯರ್ ಈಗ ಗ್ಲಾಡ್ಸನ್ ಬನ್ನಿ, ನಿಮ್ಮ ತಂದೆಗೆ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು. ಆಗ ತುಂಬ ಸೀರಿಯಸ್ಸಲ್ಲಿದ್ದರು ಅವರು. ತಕ್ಷಣ ನಾನು ನನ್ನ ಹತ್ರ ದುಡ್ಡಿರಲಿಲ್ಲ, ಎಲ್ಲರೂ ಸೇರಿ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಸ್ವಲ್ಪ ಹಣ ಹಾಕಿ ನನ್ನನ್ನು ಕಳಿಸ್ಬಿಟ್ರು. ಇಲ್ಲಿ ಬಂದು ನೋಡಿದಾಗ ನಮ್ಮ ತಂದೆಯ ಫೈನಲ್, ಅವರ ಜೀವ ಹೋಗಿರಲಿಲ್ಲ, ಜೀವ ಹೋಗುವ ಹಂತದಲ್ಲಿ ನಾನು ಅವರನ್ನು ನೋಡಬೇಕಾಗಿ ಬಂತು. ಕಡೆಯ ದಿನಗಳದು, ಕಡೆಯ ಕ್ಷಣ. ಇದೆಲ್ಲ ಘಟನೆ ನಿಮಗೆ ಸೇವೆಯಿಂದ ಬೇಡ, ಇವೆಲ್ಲ ಘಟನೆಗಳೇ ನನ್ನನ್ನು ದೂರ ಮಾಡಿದ್ದು. ತಂದೆ ಒತ್ತಾಯಕ್ಕೋಸ್ಕರ ಬೈಬಲ್ ಕಾಲೇಜಿಗೆ ಅವರು ನನ್ನನ್ನು ಕರ್ಕೊಂಡೋಗಿ ಬಿಟ್ಟರು. ನಾನು ಹೋಗಿಲ್ಲ. ಹೇಳಿದ್ರು ಈ ಬೈಬಲ್ ಇಸ್ಕೊಟ್ಟು ಎರಡು ಜೊತೆ ಶರ್ಟ್ ಇಸ್ಕೊಟ್ಟು ಹೇಳಿದ್ರು, ಇನ್ಮೇಲೆ ನೀನು ಒಬ್ಬ ಸೇವಕನಾಗಿ ವಾಪಸ್ ಬರಬೇಕು, ಮನೆಗೆ ಹಾಗೆ ಬರಬಾರ್ದು ಅಂತೆಲ್ಲ ಹೇಳಿ ನನ್ನನ್ನು ಒತ್ತಾಯ ಮಾಡಿ ಬೈಬಲ್ ಕಾಲೇಜಲ್ಲಿ ಬಿಟ್ಟು ಬಂದಿದ್ದು. ಹಂಗಾಗಿ ನಾನು ಅವ್ರ ಮಾತನ್ನು ಗೌರವಿಸಿ ಅಲ್ಲಿ ಹೋದ್ರೂ ಕೂಡ ನಮ್ಮ ತಂದೆ ಫೈನಲ್ ಇಯರ್ ಅಷ್ಟೊತ್ತಿಗೆ ಹೋಗ್ಬಿಟ್ರು. ಹಾಗಾಗಿ ನಾವು ಸ್ವಲ್ಪ ಅನಾಥರಾಗಿದ್ದು. ಯಾಕಂದರೆ ನಾನು ಈ ಸೇವೆ ನಮ್ಮ ತಂದೆ ಹೋದ್ಮೇಲೆ ನಮಗೆ ಯಾರೂ ಸಪೋರ್ಟಿಗೆ ಬರಲಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಾಗಲಿ ಅಥವಾ ಹೊರಗಡೆ ಅವರು ಯಾರೂ ಬರಲಿಲ್ಲ. ಹಾಗಾಗಿ ಏನು ಹೇಳೋದಲ್ಲ, ನಾವು ಬೈಬಲ್ ಕಾಲೇಜ್ ಮುಗಿಸಿ ಬಂದ್ರೂ ನಮ್ಮ ಜೊತೆಗೆ ನಿಲ್ಲಕ್ಕೆ ಯಾರೂ ಇಲ್ದಂಗೆ ಆಗೋಗ್ಬಿಟ್ಟು. ಮತ್ತು ಅದಕ್ಕೆ ಹುಬ್ಳಿಗೆ ಹೋದ್ರಿ? ಹಾಗೆ ನಾನು ಆಮೇಲೆ ನಾನು ಇದ್ದಿದ್ದ ಸಂಸ್ಥೆಯಲ್ಲೇ ನನಗೆ ಅವರು ಪ್ರಮೋಷನ್ ಕೊಟ್ಟು ಹುಬ್ಳಿಗೆ ಕಳಿಸಿದ್ರು. ನಾನು ಹಾಗೆ ಹುಬ್ಳಿಯಲ್ಲಿ ಕೆಲವು ವರ್ಷಗಳು ಸೇವೆ ಮಾಡಲಿಕ್ಕೆ ದೇವರ ಅನುಕೂಲ ಮಾಡಿಕೊಟ್ಟನು. ಹಾಗೆ ನಾನು ಬಹಳ ಕಷ್ಟಪಟ್ಟು ಅಲ್ಲಿ ಒಂದು ಮನೆಯನ್ನು ತಗೊಂಡು ಮಕ್ಕಳನ್ನು ಹಳ್ಳಿಗಳಲ್ಲಿ ಹೋಗಿ ನಮ್ಮ ಬೈಬಲ್ ಕಾಲೇಜ್ ಬಗ್ಗೆ ಎಲ್ಲ ಹೇಳಿ ಪಾಸ್ಟ್ಗಳ ಹತ್ರ ಎಲ್ಲ ಮಾತಾಡಿ 20 ಜನ ಹುಡುಗರು ಪ್ರತಿ ವರ್ಷ, ಹಾಗೆ ಒಂದು 5-6 ವರ್ಷ ಸಕ್ಸಸ್ಫುಲ್ಲಾಗಿ ನಮ್ಮದು ಬಂತು. ನಂತರ ನನಗೆ ಕೆಲವು ಕಾರಣಗಳಿಂದ ನಾನು ಆ ಸಂಸ್ಥೆಯನ್ನು ಬಿಡಬೇಕಾಗಿರುವಂಥ ಕಾರಣ ಬಂದಾಗ ನಾನು ಬಿಟ್ಟು ಶಿವಮೊಗ್ಗದಲ್ಲಿ ಬಿಲ್ಲಿಗ್ರಾಮ್ ಇವ್ಯಾಂಜಲಿಸ್ಟಿಕ್ ಅಸೋಸಿಯೇಷನ್ ಅಂತ ಆವಾಗ ಹೊಸದಾಗಿ ಪ್ರಾರಂಭ ಮಾಡಿಕೊಂಡಿದ್ದೆ. ಶಿವಮೊಗ್ಗ ಜಿಲ್ಲೆಯ ಕೋರ್ಡಿನೇಟರ್ ಆಗಿ ನಮ್ಮನ್ನು ಆರಿಸ್ಕೊಂಡಿದ್ದೇವೆ, ನೀವು ಇಷ್ಟ ಆಯಿದ್ರೆ ಬಂದು ಸೇವೆ ಮಾಡ್ಬೋದು ಅಂತ ಹೇಳಿದ್ರು. ಹಾಗೆ ನಾನು ಹುಬ್ಳಿಯನ್ನು ಬಿಟ್ಟು ಮತ್ತೆ ವಾಪಸ್ಸು ಶಿವಮೊಗ್ಗ ಬಂದು ಸೆಟ್ಲ್ ಆದ್ವಿ. ಹಾಗೆ ಕೆಲವು 2 ವರ್ಷಗಳು ಬಿಲ್ಲಿಗ್ರಾಮ್ ಮಿನಿಸ್ಟ್ರಿ ಸೇರಿದ್ವಿ. ಬಟ್ ಅನಿವಾರ್ಯವಾಗಿ ಅವರು ಆ ಸಂಸ್ಥೆಯನ್ನು, ಆ ಬಿಲ್ಲಿಗ್ರಾಮ್ ಅಸೋಸಿಯೇಷನವರು ಅದನ್ನು ಮುಂದುವರಿಸಲಿಕ್ಕೆ ಆಗದಲ್ಲೇ ಅದನ್ನು ಡ್ರಾಪ್ ಮಾಡಿಬಿಟ್ರು. ಆ ಪ್ರಾಜೆಕ್ಟನ್ನೇ ಡ್ರಾಪ್ ಮಾಡಿಬಿಟ್ರು. ಹಾಗಾಗಿ ನಮಗೆ ಆರ್ಥಿಕ ಇಕ್ಕಟ್ಟು ತುಂಬ ಆಗೋಗ್ಬಿಡ್ತಾವೆ. ಅಷ್ಟೊತ್ತು ನನ್ನ ಮದುವೆ ಆಗಿತ್ತು. ಎಲ್ಲಿ ಮದುವೆ ಆದ್ರಿ? ನನ್ನ ಮದುವೆ ಆದದ್ದು ಬಂದು ಕಾರವಾರ ಜಿಲ್ಲೆಯಲ್ಲಿ ಮುಂಡುಗೋಡ ಅಂತ ಒಂದು ತಾಲೂಕು ಬರ್ತದೆ. ಮುಂಡುಗೋಡ ಅಂತಂದರೆ ಮುಂಡುಗೋಡ ತಾಲೂಕಿನಲ್ಲಿ ಒಂದು ಅಲ್ಲಿಂದ ನಾನು ಮದುವೆ ಆದದ್ದು. ನನ್ನ ಧರ್ಮಪತ್ನಿ ಅವರು ಕೂಡ ಒಂದು ಸ್ಟಾಫ್ ನರ್ಸೆ. ಅವರು ಆವಾಗ ಧಾರವಾಡದಲ್ಲಿ ಅವ್ರು ಕೆಲಸ ಮಾಡಿದ್ರು. ನನಗೆ ಪರಿಚಯ ಇಲ್ಲ ಅವ್ರನ್ನ ಅಷ್ಟಲ್ಲ. ಆವಾಗ ಮದುವೆ ಆದಮೇಲೆ ನಾನು ಅವ್ರನ್ನ ಭೇಟಿಯಾಗಿದ್ದು ಪರಿಚಯ. ದೇವ್ರು ನಮ್ಮನ್ನು ಒಂದು ಮಾಡಿದ್ದು, ಅಲ್ಲಿ ಕೆಲಸ ಮಾಡ್ತಾಯಿದ್ಲು. ಹಾಗೆ ನಮ್ಮ ಮದುವೆ ಕೂಡ ಹಾಗೆ ಆಗೋಯ್ತು. 2003 ನಮ್ಮ ಮ್ಯಾರೇಜ್ ಆಯಿತು. ಓಕೆ. ಅದರ ನಂತರ ನೀವು 2003 ನಮ್ಮದು, ಆವಾಗ ನಾನು ಹುಬ್ಳಿಯಲ್ಲೇ ಇದ್ದೆ. ನಾನು ಅವಾಗ ಹುಬ್ಳಿಯಲ್ಲೇ ಇದ್ದೆ. ಆಗ ನಮ್ಮದು ಮ್ಯಾರೇಜ್ ಆಯಿತು. ನಂತರ ಅವಳು ಹುಬ್ಳಿಯಲ್ಲೇ ಕೆಲಸ ಮಾಡ್ತಿರೋದ್ರಿಂದ ನಮಗೆ ಈಸಿ ಆಯಿತು. ಅವಳಿಗೂ ನನಗೂ, ನಾನು ಹುಬ್ಳಿಯಲ್ಲಿ ಬೈಬಲ್ ಕಾಲೇಜಲ್ಲಿದ್ದೆ, ಅವರು ಹುಬ್ಳಿಯಲ್ಲಿದ್ದರು. ಹಾಗಾಗಿ ನಮಗೆ ಕೆಲವು ವರ್ಷಗಳು ನಾವಿಬ್ಬರು ಒಟ್ಟಿಗೆ ಹುಬ್ಳಿಯಲ್ಲೇ ಸೇವೆ ಮಾಡಿದ್ವಿ. ಅಲ್ಲಿ ನಮಗೊಬ್ಬ ಮಗ ದೇವರು ಕೊಟ್ಟನು, ಜೋಶಿ ಅಂತ ಅವನ ಹೆಸರು. ನಂತರ ನಾನು ಹೇಳೋದಲ್ಲ, ನಾನು ಕೆಲಸವನ್ನು ಬಿಡಬೇಕಾಗಿ ಬಂತು. ನಾನು ಆ ಸಂಸ್ಥೆಯನ್ನು ಬಿಡಬೇಕಾಗಿ ಬಂದದ್ರಿಂದ
ನನ್ನ ಜೊತೆಗೆ ಅವಳು ಕೂಡ ಹಾಸ್ಪಿಟ್ಲಿಗೆ ರಿಸೈನ್ ಕೊಟ್ಟು ನಾವು ಫ್ಯಾಮಿಲಿಯಾಗಿ ನನ್ನ ಮಗನ ಕರ್ಕೊಂಡು ಶಿವಮೊಗ್ಗ ಬಂದ್ಬಿಟ್ಟೆ. ನಂತರ ಅವಳು ಶಿವಮೊಗ್ಗದಲ್ಲಿ ಕೆಲವು ದಿನಗಳು ಕೆಲಸ ಮಾಡಿದ್ಲು. ನಂತರ ನಮ್ಮ ಹೆಂಡತಿಗೆ ಇದು ಹೊರ ದೇಶಕ್ಕೆ ಹೋಗಲಿಕ್ಕೆ ಒಂದು ಆಫರ್ ಬಂತು, ಮಸ್ಕಟ್ಟಿಗೆ ಹೋಗೋಕ್ಕೆ. ಹಾಗೆ ಅವಳು ಅದನ್ನು ಮಸ್ಕಟ್ಟಿಗೆ ಹೋಗಿ ನಂತರ ಒಂದು ವರ್ಷ ಆದಮೇಲೆ ನಾನು ಹೇಳೋದು, ಆವಾಗ ನಾನು ಇಲ್ಲಿ ಬಿಲ್ಲಿಗ್ರಾಮಲ್ಲಿ ಇದ್ವಿ. ನಾವು ಇಲ್ಲಿ ಬಿಲ್ಲಿಗ್ರಾಮ್ ಇರಿಸಿ ಅವರು ಇಮ್ಮಿಡಿಯೇಟಾಗಿ ಮುನ್ಸೂಚನೆ ಕೊಡ್ದಲೇ ಆರ್ಗನೈಸೇಷನ್ನ ಡ್ರಾಪ್ ಮಾಡಿಬಿಟ್ರು. ಕಂಟಿನ್ಯೂ ಮಾಡೋಕ್ಕಾಗಲ್ಲ, ವಿ ಆರ್ ನೋ ಮೋರ್ ವಿತ್ ಕಂಟಿನ್ಯೂಯಿಂಗ್ ದ ಪ್ರಾಜೆಕ್ಟ್ ಅಂತ ಕೂಡ ನಮಗೆ ಆಘಾತ ಆಗೋಯಿತು. ಆಗ ನಾನು ತಕ್ಷಣ ನಮ್ಮ ಮಿಸ್ಸಸ್ ಹೆಂಗು ಫಾರಿನಲ್ಲಿದ್ರಲ್ಲ, ಮಸ್ಕಟ್ಟಲ್ಲಿದ್ರು, ಅವಳನ್ನು ಒಂದು ವೀಸಾ ತೊಗೊಂಡು ನಾನು ಅಲ್ಲಿಗೆ ಹೋಗಿ ಸೆಟ್ಲ್ ಆಗಿ. ಅಲ್ಲೋಗಿ ಏನು ಮಾಡ್ತಿದ್ದೀವಿ ಅಷ್ಟೇ. ದೇವರು ನನ್ನನ್ನು ಅಲ್ಲೂ ಕೂಡ ಕೈ ಬಿಡಲಿಲ್ಲ. ಅದೇ ನಾನು ಹೇಳ್ತಾನಲ್ಲ, ದೇವರಿಗೇನೋ ನನ್ನ ಮೇಲೆ ಒಂದು ವಿಶೇಷ ಪ್ರೀತಿ ಕರುಣೆ. ನಮ್ಮ ತಂದೆಯ ಸೇವೆ ಮಾಡಿದ ಇಲ್ಲ ಅವರಿಗೆ ನಂಬಿಗಸ್ತನು ಅಂತ ನಾನು ಅದಕ್ಕೆ ಯಾವಾಗ ಪದೇ ಪದೇ ಹೇಳೋದು. ನಂಬಿಗಸ್ತನಾದ ದೇವರು ಕರೆದಾತನು ನಂಬಿಗಸ್ತನು. ಅಲ್ಲಿ ನಾನು ಹೋದರೂ ಕೂಡ ನನ್ನ ವಿದ್ಯಾಭ್ಯಾಸ ಬೈಬಲ್ ಡಿಗ್ರಿ. ಅರಬ್ ರಾಷ್ಟ್ರಗಳಲ್ಲಿ ಅದನ್ನು ಒಪ್ಕೊಳಲ್ಲ. ಆದರೆ ಅವರಿಗೆ ಈ ಸರ್ಟಿಫಿಕೇಟ್ ಏನಂತ ಅರ್ಥ ಆಗಲಿಲ್ಲ. ಬ್ಯಾಚುಲರ್ ಆಫ್ ಥಿಯೋಲಾಜಿಂದು ಅರ್ಥ ಆಗಿಲ್ಲ. ಅವ್ರು ಅಂದ್ಕೊಂಡ್ರು ಯಾವುದೋ ಒಂದು ಬೇರೆ ಒಂದು MBA ಏನೋ BC ಏನೋ ಅಂತ ತಿಳ್ಕೊಂಬಿಟ್ಟು ಒಂದು ಒಳ್ಳೆಯ ಒಂದು ಕಂಪ್ನಿಯಲ್ಲಿ ಫುಡ್ ಇಂಡಸ್ಟ್ರೀಸಲ್ಲಿ ಸೂಪರ್ವೈಸರ್ ಆಗಿ ನನಗೆ ಫಸ್ಟು ನಾನು ಜಾಬ್ ಲೆಟ್ರ್ ಇಸ್ಕೊಳ್ತಿರೋದು ಸೂಪರ್ವೈಸರ್ ಆಗಿ. ABCD ಗೊತ್ತಿಲ್ಲ ನನಗೆ, ಬಟ್ ದೇವ್ರು ನನ್ನ ಸಹಾಯ ಮಾಡಿ ನಾನು ಕೆಲವು ದಿನಗಳಲ್ಲಿ ಆ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಒಂದು ಸೂಪರ್ವೈಸರ್ ಆಗಿ ನಾನು ಸೇರಿದೆ. ಅಲ್ಲಿಂದ ದೇವರು ನನ್ನನ್ನು ಬೇಗ ಒಂದು ಉನ್ನತ ನಾಯಕರ ಲೀಡರ್ಶಿಪ್ಪಿಗೆ ತಂದರು. ಎಲ್ಲ ಒಂದು ದೇವರ ಕೃಪೆ ಬಿಟ್ಟರೆ ಬೇರೆ ಏನೂ ಅಲ್ಲ. ನನಗೆ ಹೊಗಳ್ಕೊಳ್ಳಿಕ್ಕೆ ಏನೂ ಇಲ್ಲ ಪ್ರಿಯರೇ. ಹಾಗೇ ಆ ಒಂದು ಸಂಸ್ಥೆಯಲ್ಲಿ, ಆ ಒಂದು ಕಂಪ್ನಿಯಲ್ಲಿ ಸೂಪರ್ವೈಸರ್ ಪೋಸ್ಟ್ ಆಗಿ ಕೆಲವು ದಿನಗಳು ನಾನು ಕೆಲಸ ಮಾಡಬೇಕಾಗ ನಮ್ಮ ಮನೆಯವರಿಗೆ ಒಳ್ಳೆಯ ಕೆಲಸ. ನನಗೆ ಇಲ್ಲಿ ಸೂಪರ್ವೈಸರ್ ಆಗಿದ್ದೆ. ನನ್ನ ಮಗನನ್ನು ಶಾಲೆಗೆ ಸೇರಿಸಿದೆ. ನಮ್ಮ ತಾಯಿನೂ ಕೂಡ ನಾನು ಇಲ್ಲಿಂದ ಅಲ್ಲಿ ಕರ್ಕೊಂಡೋದೆ. ನಮಗೆ ಒಂದು ಒಳ್ಳೆಯ ಮನೆ ಇತ್ತು. ನಾನು ಅಂದ್ಕೊಂಡೆ ಇದೇ ನನ್ನ ಜೀವನ, ಇಲ್ಲಿಂದ ನನ್ನನ್ನು ಕದಲುವುದಿಲ್ಲ. ನನ್ನ ಲೈಫೆಲ್ಲ ನಾನು ಹೊರದೇಶದಲ್ಲಿ ಸಂಪಾದನೆ ಮಾಡಿ ನಾನು ಕಾಲವನ್ನು ಕಳೀತೇನೆ ಎಂಬುದಾಗಿದ್ದ ಕ್ಷಣಗಳಲ್ಲೇ ನನಗೆ ದೇವರ ಕರಿವಿಕೆ, ಯಥಾರ್ಥವಾಗಿರೋ ದೇವರ ಕರಿವಿಕೆ ಆಗಿದೆ. ಸೇವೆ ಬಿಟ್ಟು ಹೋಗಿದ್ರಿ, ಇಲ್ಲಿ ಸೇವೆ ಮನಸ್ಸು ಇರೋದೇ ಸೇವೆ ಮಾಡ್ತಾ ಇದ್ರಿ. ಹೌದು. ಆದರೆ ಮತ್ತೆ ಅಲ್ಲಿ ಹೋದ್ಮೇಲೆ ಈಗ ದೇವರಲ್ಲಿ ಯಥಾರ್ಥವಾಗಿ ದೇವರು ಪುನಃ ವಾಪಸ್ ಯಾವ ದೇವರ ಶಬ್ದ. ಮತ್ತು ನಾನು ಬಾಲ್ಯ ಪ್ರಾಯದಲ್ಲೇ, ಸಣ್ಣ ಪ್ರಾಯದಲ್ಲೇ, ನಾನು ಹೇಳಿದಾಗೆ ನಮ್ಮ ಮನೆಯಲ್ಲಿ 2 ಹೆಣ್ಣು ಮಕ್ಕಳು ಆದಮೇಲೆ ನಾನು ಹುಟ್ಟಿದ್ದು. ನನ್ನ ಅಕ್ಕನ ನನಗೆ 10 ವರ್ಷ ಡಿಫ್ರೆನ್ಸು. ನನ್ನ ಅಕ್ಕಗೂ ನನಗೆ 10 ಇಯರ್ಸು. ಆಗ ನಮ್ಮ ತಂದೆ ತಾಯಿ ಹೇಳ್ತಾಯಿದ್ರು ನನಗೆ ಯಾವಾಗಲೂ, ನಮ್ಮ ಪಪ್ಪನೂ ಹೇಳೋರು, ನಮ್ಮ ಮಮ್ಮಿನೂ ಹೇಳ್ತಾಯಿದ್ರು, ಒಂದು ಗಂಡು ಮಗು ದೇವರ ನೀನು ಕೊಡೋದಾದರೆ ಅವನನ್ನು ನೀನು ಸೇವೆಗೋಸ್ಕರ ಕೊಡ್ತೇನೆ ಅಂತ. ನಾನು ಹುಟ್ಟೋಕ್ಕೂ ಮುಂಚೆನೇ ನನ್ನನ್ನು ಅವ್ರು ಪ್ರತಿಷ್ಠೆ ಮಾಡಿದರು. ಹಾಗೆ ಹಾಗೆ ಪ್ರತಿಷ್ಠೆ ಮಾಡಿದ ಮೇಲೆ ನಾನು ಹುಟ್ಟಿದ್ದರಿಂದ ನನ್ನನ್ನು ಆ ರೀತಿಯಲ್ಲೇ ಬೆಳೆಸ್ತಾ ಬಂದರು. ನೀನು ಪಾಸ್ಟರ್ ಆಗಬೇಕು, ನೀನು ಸೇವೆ ಮಾಡಬೇಕು ಅಂತ. ಆದರೆ ಎಲ್ಲೋ ಒಂದು ಕಡೆ ನಮ್ಮನ್ನು ಸೇವೆಗೆ ದೇವರು ಕರೆದಿದ್ದಾನೆ, ನಾವು ಸೇವೆಯಲ್ಲಿ ಇರಬೇಕು ಅಂತೆಲ್ಲ ಗೊತ್ತರೂ ನಮ್ಮ ತಂದೆಯ ಕೆಲ ಅನುಭವಗಳು ನಮ್ಮನ್ನು ಸೇವೆಯಿಂದ ದೂರ ಮಾಡ್ತಷ್ಟೆ. ಮತ್ತು ಈ ಸಣ್ಣ ಪ್ರಾಯದಲ್ಲಿ ನಮ್ಮನ್ನು ಹಾಗೆ ಬೆಳೆಸ್ತಾ ಬಂದದ್ರಿಂದ ನಾನು ಕೆಲವು ಸಾರಿ ಆಟ ಆಡೋಕ್ಕೆಲ್ಲ ಹೋಗ್ತಾಯಿದ್ದೆ. ನನಗೆ ಯಾವಾಗ ಕ್ರಿಕೆಟು ಅವೆಲ್ಲ ಭಾಳ ಹುಚ್ಚು, ಫುಟ್ಬಾಲು ಎಲ್ಲ ನೋಡಿ. ನಾನು ಹೇಳ್ತೇನೆ, ಯಾರಿಗೂ ಕೇಳಿಸಲ್ಲ, ನನಗೆ ಮಾತ್ರ ಶಬ್ದ ಕೇಳಿಸ್ತದೆ. ದೇವ್ರ ಶಬ್ದ ಅಂದರೆ ಹಾಡು ಹೇಳೋ ಥರ. ಯಾರೋ ನನ್ನನ್ನು ಗ್ಲಾಡ್ಸನ್ ನನ್ನ ಹೆಸರನ್ನೇ ಕರೀತಾ ಇದ್ದಾರೆ. ಯಾರಿಗೂ ಕೇಳಿಸಲ್ಲ, ನನಗೆ ಮಾತ್ರ ಕೇಳಿಸ್ತದೆ. ಎಷ್ಟು ಗುಂಪು, ಹುಡುಗರು ಗುಂಪು ಭಾಳ ಸ್ಪಷ್ಟವಾಗಿ ನನ್ನ ಹೆಸರು ಕರೀತಾ ಇದ್ದಾರೆ. ಅಲ್ಲಿ ಇಲ್ಲೆಲ್ಲ ಹೋಗಿ ನೋಡ್ತೀನಿ, ಯಾರನ್ನೂ ಕಾಣಿಸೋದಿಲ್ಲ. ಹೀಗೆ ಬಾಲ್ಯ ಪ್ರಾಯದಲ್ಲಿ ದೇವ್ರ ಶಬ್ದ ನಾನು ಆಮೇಲೆ ಗೊತ್ತಾಯ್ತು ದೇವರ ಶಬ್ದ ಅಂತ. ದೇವ್ರು ನಮ್ಮ ತಾಯಿ ಹೇಳ್ಕೊಂಡು, ಅಮ್ಮ ನನಗೆ ಆಟ ಆಡೋಕ್ಕೆ ಹೋದ್ರೆಲ್ಲ ಯಾರೋ ನನ್ನ ಹೆಸರು ಕರೀತಾರೆ, ಯಾರೋ ಈ ಹಾಡುಗಳನ್ನ ಆಡೋದು. ನಾನು ಹುಡುಕ್ತೀನಿ, ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ತೀನಿ, ಯಾರನ್ನೂ ಕಾಣಿಸೋದಿಲ್ಲ ನನಗೆ. ಆಗ ನಮ್ಮ ಅಮ್ಮನಿಗೆ ಹೇಳೋಕೆ, ಅಮ್ಮ ಹೇಳೋರು, ಇಲ್ಲ ನಿನ್ನ ದೇವ್ರು ಕರೆದಿದ್ದಾರೆ ಕರೆದಿದ್ದಾರೆ ಅಂತ. ಇದೇ ಶಬ್ದನೇ ನಾನು ಸಣ್ಣವನಿರ್ಬೇಕಾದ್ರೆ ಕೇಳಿದ ಶಬ್ದನೇ ನಾನು ಯಾವಾಗ ಮಸ್ಕಟ್ಟಲ್ಲಿ ಹೋದ್ಮೇಲೆ ಮತ್ತೆ ಅದೇ ಶಬ್ದ ನನ್ನ ಕಿವಿಗೆ ಕೇಳಿತು. ಹಾಗಾಗಿ ನಾನು ದೇವರ ಸೇವೆಗೆ, ಯಾಕಂದರೆ ನಾನು ಹೇಳ್ದಲ್ಲ, ಎಲ್ಲೋ ಒಂದು ರೀತಿ ನಾವು ಒಂದು ಸ್ವಲ್ಪ ಟಚ್ ಇತ್ತು, ನಮಗೆ ಪೂರ ಟಚ್ ಇಲ್ದಲ್ಲ, ಸ್ವಲ್ಪ ಟಚ್ ಇತ್ತು. ಬಟ್ ನಮ್ಮ ಅವಸ್ಥೆ, ನಮ್ಮ ಸ್ಥಿತಿ ನಮ್ಮನ್ನು ಬೇಡ, ಲೆಟ್ ಅಸ್ ಗೋ ಫಾರ್ ವರ್ಕ್ ಅನ್ನೋದು ಒಂದು ನಾವೇ ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ನಿಮಗೆ ಯಾವ ದೇವರ ಸೇವಕರು ಏನಾದರೂ ಮಾತನಾಡಿದ್ರೆ? ಖಂಡಿತ ಬ್ರದರ್, ಖಂಡಿತವಾಗಲೂ. ನಾನು ಹೋಗ್ತಿದ್ದಂಥ ಸಭೆ, ಅಲ್ಲಿ ಸುಮಾರು 150 ಜನ ಇರುವಂಥ ಒಂದು ಸಭೆ. ಅದು ಸೌಂಡ್ ಪ್ರೂಫಲ್ಲ, ಇದೇ ಥರ ಸೌಂಡ್ ಪ್ರೂಫಲ್ಲೆಲ್ಲ ಇಟ್ಟು ನಾವು ಆರಾಧನೆ ಮಾಡ್ತೇವೆ. ಅಲ್ಲಿ ಯಾರೂ ಹೊರಗಡೆಯಿಂದ ಬರೋಕ್ಕಾಗೋದಿಲ್ಲ. ಅವರಿರುವಂಥ ಸಭೆಯಲ್ಲಿ ಒಬ್ಬ ದೇವ ಸೇವಕರು, ಕೇರಳದಿಂದ ಬಂದಂಥ ಒಬ್ಬರು ದೇವ ಸೇವಕರು ಆಕಸ್ಮಿಕವಾಗಿ ರಭಸ್ಸುವಾಗಿ ಅಲ್ಲಿ ಸ್ಟೇಜಲ್ಲಿ ಪ್ರಸಂಗ ಮಾಡೋದನ್ನು ಬಿಟ್ಟು, ನಾನು ಒಂದು ಹಿಂಭಾಗದಲ್ಲಿ
ಒಂದು ಪಿಲ್ಲರ್ ಥರ ಇರ್ತದಲ್ಲ, ಆ ಪಿಲ್ಲರಿಗೆ ಒರಿಕೊಂಡು ಒಂಥರ ನಾನು ಸೇವೆ ಬಿಟ್ಟು ಬಂದವನು ಅಂತ ಯಾರಿಗೂ ಗೊತ್ತಿಲ್ಲ. ನನ್ನ ಹೆಂಡ್ತಿಗೂ ನಮ್ಮ ತಾಯಿಗೂ ಬಿಟ್ಟರೆ ಆ ಸಭೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ನಾನೊಂದು ಪಿಲ್ಲರಿಗೆ ಹೊರ್ಕೊಂಡು ಸಂದೇಶ ಕೇಳ್ತಾ ಇರ್ಬೇಕಾರೆ ಆ ಥರ ಬಿರುಗಾಳಿ ಬಂದ ರೀತಿಯಲ್ಲಿ ಅವ್ರು ಅಲ್ಲಿಂದ ಸ್ಪೀಡಾಗಿ ಬಂದ್ಬಿಟ್ಟು ನನ್ನ ತಲೆ ಮೇಲೆ ಕೈ ಇಟ್ಟರು, ನೀನು ಇಲ್ಲಿರಬೇಕಾದವನಲ್ಲ, ನೀನು ನನ್ನ ದ್ರಾಕ್ಷಿ ತೋಟದಲ್ಲಿರಬೇಕು, ಏನು ಮಾಡ್ತಾ ಇದೆಯಾ ಅಲ್ಲಿ, ಆದಷ್ಟು ಬೇಗನೆ ದೇವ್ರು ಇಲ್ಲಿಂದ ಹೋಗೋದು ಒಳ್ಳೆಯದು ಅಂತ ಒಂಥರ ಸ್ವಲ್ಪ ಹೆದರಿಕೆ ಆಗ್ಬಿಡ್ತೇನೆ. ಯಾಕೆ ಇಲ್ಲೂ ದೇವ್ರನ್ನ ನೋಡ್ತಾ ಇದ್ದಾನಲ್ಲಪ್ಪ, ಯಾರಿಗೂ ಗೊತ್ತಿಲ್ಲ ನಾನೇ ಕದ್ದು ಮುಚ್ಚಿ ಬಂದಿರೋದು. ಬಟ್ ಅಲ್ಲಿ ಭಾಳ ಸ್ಪಷ್ಟವಾಗಿ ದೇವರ ಆತ್ಮನ ಸಂಗಡ ಮಾತನಾಡಿದಾಗ ಕನ್ಫರ್ಮ್ ಆಗೋಯ್ತು. ಮತ್ತು ಹೇಳಿದ್ನಲ್ಲ, ಅಷ್ಟು ಮಾತ್ರ ಅಲ್ಲ, ನಾವು ಎಲ್ಲೇ ನನ್ನ ಹೆಂಡ್ತಿ ಜೊತೆಗಿರಬೇಕಾದ್ರೆ ನನ್ನ ಶಬ್ದಗಳು, ನಾನು ಒಬ್ಬನೇ ಏನಾದ್ರು ಪ್ರಯಾಣ ಮಾಡ್ತಾಯಿದ್ದೀನಿ, ಕೆಲಸಕ್ಕೆ ಹೋಗ್ಬೇಕಾದ್ರೆ ಮಾರ್ನಿಂಗ್ ಹೋಗ್ಬೇಕಾದ್ರೆ ಅಥವಾ ಮಧ್ಯಾಹ್ನ ನಾನು ಬರಬೇಕಾದ್ರೆ ಒಂದು ದೊಡ್ಡ ಮೈದಾನ, ಅದು ನನಗೆ ಮರೆಯೋಕ್ಕಾಗದೆ ಇರೋಂಥ ಒಂದು ಘಟನೆ ಏನಂದರೆ, ಒಂದು ದೊಡ್ಡ ಫುಟ್ಬಾಲ್ ಗ್ರೌಂಡು, ಹೆಚ್ಚು ಕಡಿಮೆ ಮಧ್ಯಾಹ್ನ ಒಂದು 2 ಗಂಟೆ, ಅಲ್ಲಿಂದ ಬಿಸಿಲಿಗೆ ಜನ ಹೊರಗಡೆ ಬರಲ್ಲ, 11 ಗಂಟೆ ತನಕ ಮಾಡಿ ಕೆಲಸಕ್ಕೆ ಆಮೇಲೆ ಸಾಯಂಕಾಲನೇ ಬರೋದು. ಅಲ್ಲೆಲ್ಲ ಮಸ್ಕಟಲ್ಲೆಲ್ಲ ಹೆವಿ ಟೆಂಪ್ರೇಚರ್, ಅಲ್ಲಿ ಜನ ಹೋದ್ರೆ ಸ್ಟ್ರೋಕ್ ಹೊಡೆಯೋದು. ನಾನು ಅದನ್ನು ಒಬ್ಬನೇ 2 ಗಂಟೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಕೆಲಸ ಬಿಟ್ಟು ಮನೆಗೆ. ಆ ಇಡೀ ಮೈದಾನದಲ್ಲಿ ದುರ್ಬಿನ್ ಹಾಕಿ ನೋಡಿದ್ರೂ ಯಾರನ್ನೂ ಕಾಣಿಸಲ್ಲ. ಆದರೆ ಆ ಸೇವಕರು ಅವತ್ತು ಮಾತಾಡಿದ ಶಬ್ದ ಕಿವಿ ಹತ್ರ ಬಂದು ಯಾರೋ ಹೇಳ್ತಾ ಇದ್ದಾರೆ. ಯಾರಿದು ಅಂತ ನೋಡಿದ್ರೆ ಯಾರು, ಹಿಂದೆ ನೋಡ್ತೀನಿ ಮುಂದೆ, ಈ ಮೈದಾನದಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ನಮ್ಮ ತಾಯಿ ಹತ್ರ ಹೇಳಿದೆ, ಅಮ್ಮ ಈ ಥರ, ನಾನೆಲ್ಲ ನಮ್ಮ ತಾಯಿ ಹತ್ರ ಹೇಳ್ತಾ ಇದ್ದೆ. ನಾನು ಅದಕ್ಕೆ ನಾನು ಹೇಳಿದೆ, ನಮ್ಮ ತಾಯಿ ಅಂದರೆ ನನಗೆ ಅಷ್ಟು ಹತ್ರದವ್ರಾಗಿದ್ರು. ಅಮ್ಮ ನನಗೆ ಹಿಂಗೆ ಹಾಕಿ ಅಂತ ಹೇಳಿದಾಗ ಆ ತಾಯಿ ಹೇಳಿದ್ರು, ಮಗ ನಿನಗೆ ದೇವರು ಮತ್ತೆ ಕರಿತಾ ಇದ್ದಾನೆ, ಅಸಡ್ಡೆ ಮಾಡಬೇಡ, ಬಂದ್ಬಿಡು, ಹೋಗ್ಬಿಡೋಣ ಅಂಥೇಳಿ ಅಮ್ಮ ಸ್ವಲ್ಪ ಧೈರ್ಯ ಕೊಟ್ಟರು, ಪ್ರೋತ್ಸಾಹ ಕೊಟ್ಟರು. ಆ ಸಮಯ ಮಿಸಸ್ ಅವಳಿಗೆ ಸ್ವಲ್ಪ ಅಷ್ಟು ಮನಸ್ಸಿರಲಿಲ್ವೇನೋ ನನಗೆ ಗೊತ್ತಿಲ್ಲ. ಯಾಕಂದರೆ ಒಳ್ಳೆ ಕೆಲಸದಲ್ಲಿದ್ದಲ್ಲ, ಅವಳಿಗೆ ನನಗಿಂತ ಒಳ್ಳೆ ಸ್ಯಾಲ್ರಿ ಇತ್ತು, ಒಳ್ಳೆ ಪೋಸ್ಟ್ ಇತ್ತು, ಗೌರ್ಮೆಂಟ್ ನರ್ಸ್ ಆಗಿದ್ರು ಅವರು. ತಪ್ಪಾದ ಡಿಸಿಷನ್ ಅಂತ ಅವಾಗ ಅನಿಸಿರ್ಬೋದು. ಯಾಕಂದರೆ ಹೊರದೇಶದಲ್ಲಿ ಒಂದು ಕೆಲಸ ತೆಗೆದುಕೊಳ್ಳೋದೇ ಕಷ್ಟ, ಪಾಸ್ ಆಗೋದೇ ಕಷ್ಟ. ಅದರಲ್ಲಿ ಅವಳಿಗೆ ಒಂದು ಒಳ್ಳೆ ಅಂಕಳದು ಪಾಸ್ ಆಯಿತು, ಒಂದು ಒಳ್ಳೆ ಹಾಸ್ಪಿಟ್ಲಲ್ಲಿ ಕೆಲಸ, ಎಲ್ಲ ವ್ಯವಸ್ಥೆ ದೇವರು ಕೊಟ್ಟಿದ್ರು. ಆಯಿತು, ದೇವ್ರನ್ನ ಎಲ್ಲ ವ್ಯವಸ್ಥೆ ಕೊಟ್ಟಿದ್ರು ಕೂಡ ನನ್ನ ಮನಸ್ಸಲ್ಲಿ ತೃಪ್ತಿ ಇರಲಿಲ್ಲ. ಆವಾಗ ನನ್ನ ಮಿಸ್ಸಸ್ಸು ಸೆಕೆಂಡ್ ಚೈಲ್ಡ್ ಪ್ರೆಗ್ನೆನ್ಸಿ, ನನ್ನ ಮಿಸ್ಸಸ್ಸು ಎರಡನೇ ಮಗು ಪ್ರೆಗ್ನೆನ್ಸಿಲಿದ್ಲು. ಆಗ ಅವಳು ಹೆರಿಗೆಗಂತ ಇಂಡಿಯಾ ಬಂದಿದ್ಲು. ರಿಸೈನ್ ಮಾಡಿ ಅಲ್ಲ, ಹೆರಿಗೆಗಂತ ಇಂಡಿಯಾ ಬಂದಿದ್ಲು. ಆಗಿರಬೇಕಾದ್ರೇ ಒಂದಿನ ನಮ್ಮ ಕಂಪ್ನಿಯಲ್ಲಿ ನಾನು ಮಾಡ್ತಿದ್ದ ಕಂಪ್ನಿಯಲ್ಲಿ ನಮ್ಮ ಮ್ಯಾನೇಜರು ಎಲ್ಲ ಸ್ಟಾಫನ್ನು ಕರೆದ್ಬಿಟ್ಟು ಹೇಳಿದ್ರು, ನಮ್ಮ ಕಂಪ್ನಿ ತುಂಬ ಲಾಸಲ್ಲಿ ಓಡ್ತಾ ಇದೆ, ನಾವು ಕೆಲವು ಸ್ಟಾಫುಗಳನ್ನು ಕಳಿಸ್ತಾ ಇದ್ದೀವಿ, ಯಾರಿಗಾದರೂ ಹೋಗೋಕ್ಕೆ ಇಷ್ಟ ಇದ್ದರೆ ನೀವು ಕೊಟ್ಟರೆ ನಮ್ಮ ಸೆಟ್ಲ್ಮೆಂಟ್ ಮಾಡಿ ಕಳಿಸ್ತೀವಿ ಅಂತ ಒಂದಿನ ಹೇಳ್ಬಿಟ್ರು. ನಾನು ಕಾಯ್ತಾ ಇದ್ದೆ, ಹೋಗೋಕ್ಕೋಸ್ಕರ ಕಾಯ್ತಾ ಇದ್ದೆ, ಈ ದೇವರ ಶಬ್ದಕ್ಕೋಸ್ಕರ ಸೇವೆ ಮಾಡಬೇಕು ಅಂತ ಕುದೀತಾ ಇತ್ತು ಒಳಗೆ. ಇದೇ ಸಮಯದಲ್ಲಿ ನಮ್ಮ ಮ್ಯಾನೇಜರ್ ಹಿಂಗೆ ಹೇಳ್ಬಿಟ್ರು, ಯಾರು ಹೋಗೋರಿದ್ರೆ ಹೋಗ್ಬೋದು ಅಂತ. ನಾನು ತಕ್ಷಣ ರೀಸನ್ ಲೆಟ್ರು ಬರೆದೆ. ಆದರೆ ನಮ್ಮ ಮ್ಯಾನೇಜರ್ ಏನು ಮಾಡಿದ್ರು, ಬಟ್ ನೀನು ಬೇಕು ನನಗೆ, ಇಲ್ಲಿ ನಾವು ಬೇರೆ ಕೆಲವರು ಇದ್ದಾರೆ ಅವ್ರನ್ನೇ ಗೆಲ್ಸ್ಕೊಳ್ಳೋದು, ನಿನ್ನನ್ನು ಕಳಿಸಲ್ಲ ಅಂದರು. ಸರ್ ಇಲ್ಲ ಸರ್, ನನಗೆ ಹೋಗಲೇಬೇಕು. ಏನು ರೀಸನ್ ಹೇಳು, ರೀಸನ್ ಬರೀ ಅಂದರು. ನಾನು ರೀಸನ್ ಬರೆಯೋಕ್ಕಾಗಲ್ಲ, ನನಗೆ ದೇವ್ರು ಕರೆದಿದ್ದಾರೆ ಅಂದರೆ ಅವರು ಅದನ್ನು ಒಪ್ಪೋದಿಲ್ಲ, ಇನ್ನೂ ಕಷ್ಟನೇ ಆಗುತ್ತೆ ನನಗೆ ಅಲ್ಲಿ. ರೀಸನ್ ಇಲ್ಲ, ಬಟ್ ಐ ವಾಂಟ್ ಟು ಗೋ. ಅವ್ರು ಹೇಳಿದ್ರು 15 ಡೇಸ್ ಟೈಮ್ ಕೊಡ್ತೇನೆ, ನೀನು ಯೋಚನೆ ಮಾಡಿ ಮತ್ತೆ ತಂದು ಕೊಡು. ನಾನು ಮನೇಲಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಪ್ರಾರ್ಥನೆ ಮಾಡಿದಾಗ 15 ದಿವಸ ಆಯಿತು. ಮತ್ತೆ ಅದೇ ಪತ್ರ ತೆಗೆದುಕೊಂಡು ಹೋಗಿ ಮ್ಯಾನೇಜರ್ ಟೇಬಲ್ ಮೇಲಿಟ್ಟೆ, ಸರ್ ಐ ವಾಂಟ್ ಟು ಗೋ, ಪ್ಲೀಸ್ ಸೆಂಡ್ ಮೀ ಅಂತ ಹೇಳಿ. ಅವರು ತುಂಬ ಕೌನ್ಸಿಲ್ ಮಾಡಿದ್ರು, ಬಟ್ ನನ್ನ ಮನಸ್ಸು ತಾಳಲಿಲ್ಲ. ಹಾಗೆ ನನ್ನ ಹೆಂಡ್ತಿಗೆ ಗೊತ್ತಿಲ್ಲ ನಾನಿಲ್ಲಿ ಎಕ್ಸಿಟ್ ಆಗಿ ಬರ್ತಾಯಿದ್ದೇನೆ, ಅಂದರೆ ಬಿಟ್ಟು ಕೊಟ್ಟು ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಯಾವಾಗ ಬಂದ್ರೂ ನಮ್ಮ ಮ್ಯಾನೇಜರು ಯಾವಾಗ ಬಂದ್ರೂ ನಿನಗೊಂದು ಜಾಬ್ ಇಲ್ಲಿರೋದೆ, ಏನು ಜಾಬಲ್ಲಿ ಹೋಗಿ ಅದಕ್ಕಿಂತ ಒಳ್ಳೆ ಆ್ಯಕ್ಚುಲಿ ನಿಮ್ಮಂಥವ್ರು ನಮಗೆ ಬೇಕು ಅಂತ ನನ್ನ ಮ್ಯಾನೇಜರ್ ನನಗೆ ಪರ್ಸನಲಿ ಹೇಳಿದ್ರು, ಹೋಗಬೇಡ, ಇಲ್ಲಿ ಕೆಲವ್ರನ್ನ ಕಳಿಸಿದ್ರೂ ನಾವು ಕಂಪ್ನಿನ ಕ್ಲೋಸ್ ಮಾಡಲ್ಲ, ಸ್ವಲ್ಪ ಸ್ಟಾಫನ್ನು ಕಮ್ಮಿ ಮಾಡ್ತಾಯಿದ್ದೇವೆ ಅಷ್ಟೇ. ಯಾಕೆ ನಾವು ಕೀ ಪರ್ಸನ್ ಇದೆಯಲ್ಲ, ಒಂಥರ ಕೀ ಪರ್ಸನ್ ಆಗಿದ್ವಿ. ಹಾಗಾಗಿ ನಾನು ಆ ಥರ ಡಿಸೈಡ್ ಮಾಡಿದ್ರು ಕೂಡ ನಮ್ಮ ಮನೆಯವರಿಗೆ ಗೊತ್ತಿಲ್ಲ ನಾನು ರಿಸೈನ್ ಮಾಡಿ ನಾನು ದೇವ್ರ ಸೇವೆಗೋಸ್ಕರ ಬಂದು. ಅವಳಿಗೆ ಎಲ್ಲರಿಗೂ ಶಾಕು, ಲ್ಯಾಡ್ಸನ್ ಬಂದ್ಬಿಟ್ಟ, ಕೆಲಸ ಬಿಟ್ಬಿಟ್ಟ, ಏನು ಮಾಡ್ತಾನೆ ಅಂತ. ಸೊ ಅದ್ರಾಗೆ ನನಗೆ ಅನಿಸುತ್ತೆ ನಮ್ಮ ಮಿಸ್ಸಸ್ಸಿಗೆ ಪ್ರಾರಂಭದಲ್ಲಿ ಅದು ಅವಳಿಗೆ ಮನಸ್ಸಿರಲಿಲ್ಲ ಅನಿಸುತ್ತೆ. ಬಟ್ ನಂತರ ಅವಳಿಗೆ ಅವರು ವಾಪಸ್ ಹೋಗಲಿಲ್ಲ. ಇಲ್ಲ, ಅವರು ಹೋಗಲಿಲ್ಲ, ಅವಳು ಹೋಗಲಿಲ್ಲ, ಮತ್ತು ಇಲ್ಲೇ ಇದ್ದರು, ಇಲ್ಲೇ ಸೆಟ್ಲ್ ಆಗಿಬಿಟ್ಟು. ಓಕೆ, ಇಲ್ಲಿ ಒಂದು ನೀವು ಯಾವ ರೀತಿಯಲ್ಲಿ ಪ್ರಾರಂಭ ಮಾಡಿದಿರಿ? ಎಸ್, ನಾನು ಹೇಳೋದಲ್ಲ, ನಾನು ಸೇವೆ ಪ್ರಾರಂಭ ಮಾಡಿದ ಪ್ರಾರಂಭ ದಿನಗಳು
ಕರಪತ್ರವನ್ನು ಹಂಚೋದಕ್ಕೋಸ್ಕರ ಹೋಗ್ತಾ ಇದೆ. ನನ್ನ ಸ್ನೇಹಿತರೊಬ್ಬರಿದ್ದರು, ನನಗೆ 2 ಬ್ಯಾಗ್ ಇಟ್ಕೋತಾ ಇದೆ. ಬ್ಯಾಗಲ್ಲಿ ಟ್ರ್ಯಾಕ್ಸ್ ಪುಸ್ತಕಗಳನ್ನು ಇಡ್ತಾರೆ. ಇದುವೇ ನಿಮ್ಮ ಜೀವನ ಅಂತ ಒಂದು ಪುಸ್ತಕ ಬರ್ತದೆ. ಆಮೇಲೆ ಒಂದು ಕಾರ್ಟೂನ್ ಇರುವಂಥ ಇನ್ನೊಂದು ಪುಸ್ತಕ ಬರ್ತದೆ. ಈ 2 ಪುಸ್ತಕಗಳನ್ನು 2 ಬ್ಯಾಗಲ್ಲಿ ತುಂಬಿ, ಒಂದು ಹಳೆಯ ಬೈಕ್ ಇತ್ತು ನಮ್ಮ ಮನೇಲಿ, ಅದನ್ನು ನಾನು ಓಡಿಸ್ತಾ ಇದ್ದೆ. ನನ್ನ ಸ್ನೇಹಿತ ಬ್ಯಾಗ್ ಇಟ್ಕೊಳ್ಳೋದು. ನಾವು ಸುಮ್ಮನೆ ಪ್ರೇಯರ್ ಮಾಡ್ಕೊಂಡು ಹೋಗೋದೆ. ಅಲ್ಲಿ ಟೌನ್ ಮುಗಿತಾ ಇದ್ದಂಗೆ ಬೇರೆ ಯಾವ್ದಾರು ಅಡ್ಡ ರೋಡಲ್ಲಿ ಹೋಗ್ತೀವಿ, ಇದನ್ನೆಲ್ಲ ಬುಕ್ಗಳನ್ನು ಹಂಚೋದು, ಬೈಕಲ್ಲೇ ಹಂಚ್ಬಿಡೋದು, ಮನೆಗಳಿಗೆ ಕೊಡೋದು. ಇದು ನಮ್ಮ ಸ್ಟಾರ್ಟಿಂಗ್ ಮಿನಿಸ್ಟ್ರಿ. ಅದೇ ರೀತಿ ಮುಂದುವರಿದ್ವಿ. ಅದೇ ರೀತಿಯಾಗಿ ನಾವು ಮುಂದುವರಿತಾ ಆಮೇಲೆ ದೇವರು ನಮ್ಮನ್ನು ಒಂದು ಸಭೆಯ ಪಾಲಕನಾಗಿ ನಮ್ಮನ್ನು ಅಲ್ಲಿನೇ ಯಾವ ಗ್ರಾಮಕ್ಕೆ ನಾನು ಗೊತ್ತಿಲ್ಲದಲ್ಲೇ ಹೋದನೋ ಅದೇ ಗ್ರಾಮದಲ್ಲಿ ದೇವರು ನನಗೆ ಸೇವೆಗೆ ಭಾಗವಹಿಸ್ತಾರೆ. ಓಕೆ, ಅಂದರೆ ಈ ಸೇವೆ ಮಾಡೋ ಸಮಯದಲ್ಲಿ ನಿಮಗೇನೋ ತುಂಬ ಹಿಂಸೆಗಳೇನು ಬಂದದುಂಟು ಅಷ್ಟೇ? ಹೌದು ಬ್ರದರ್, ಬಹಳ ಹಿಂಸೆಗಳಾದವು. ನಮ್ಮನ್ನು ಯಾರೂ ಒಪ್ಕೊಳ್ಳಲಿಲ್ಲ. ನಾನು ದೇವರ ಶಬ್ದವನ್ನು ಕೇಳಿ ಪ್ರಾರ್ಥನಾ ಪೂರ್ವಕವಾಗಿ ಹೆಜ್ಜೆ ಇಟ್ಟೋದ್ರಿಂದ ದೇವರ ಒಂದು ಸಹಾಯಸ್ಥ ನನ್ನ ಸಂಗಡ ಇತ್ತು. ನನಗೆ ಗೊತ್ತಿತ್ತು ದೇವರು ನನ್ನ ಸಂಗಡ. ಅದರಿಂದ ನನಗೆ ಗೊತ್ತಿಲ್ಲದಲ್ಲ ರೀತಿಯಲ್ಲಿ ದೇವರು ನನ್ನ ಪರವಾಗಿ ಕೆಲಸ ಮಾಡ್ತಾಯಿದ್ದಾನೆ. ಯಾರ ಮನೆಯಲ್ಲಿ ನಮಗೆ ಪ್ರಾರ್ಥನೆಗೋಸ್ಕರ ಕರೆದ್ರೂ ಅಲ್ಲಿ ಬಿಡುಗಡೆ ಆಗೋದು, ಯಾರಿಗೋಸ್ಕರ ಪ್ರಾರ್ಥನೆ ಮಾಡೋದು ಸೌಖ್ಯ ಆಗ್ತಾಯಿತ್ತು. ಇವೆಲ್ಲ ದೇವ್ರು ಮಾಡ್ತಿರೋಂಥ ಕೆಲಸಗಳು. ಯಾಕಂದರೆ ಅದರಲ್ಲಿ ನಾನು ಹತ್ರ ತಿಳ್ಕೊಂಡು ಅದರಲ್ಲಿ 2 ಅಂಶಗಳಿದೆ. ಒಂದು, ಅವ್ರಿಗೂ ಬಿಡುಗಡೆ ಆಗಬೇಕು, ನನಗೂ ಕನ್ಫರ್ಮ್ ಆಗಬೇಕು. ನಾನೊಬ್ಬರು ರೋಗಿಗೋಸ್ಕರ ಪ್ರಾರ್ಥನೆ ಮಾಡಿ ಆ ರೋಗ ಸೌಖ್ಯವಾದರೆ ನನ್ನ ನಂಬಿಕೆ ಕ್ರಿಸ್ತನಲ್ಲಿ ಹೆಚ್ಚಾಗ್ತದೆ, ನನಗೆ ಸ್ವಲ್ಪ ಇನ್ನೂ ಕನ್ಫರ್ಮ್ ಆಗ್ತದೆ. ಹಾಗೆ ನೋಡಿ, ದೇವರ ಲೆಕ್ಕಗಳೆಲ್ಲ ಹೀಗೆ. ನಾವೆಲ್ಲ ಒಂದು ಟೈಮಲ್ಲಿ ಒಂದು ಆಲೋಚನೆ ಮಾಡ್ತೀವಿ, ದೇವರು ಒಂದು ಟೈಮಲ್ಲಿ ನಾನಾ ಆಲೋಚನೆಗಳನ್ನು ಮಾಡಿರ್ತಾರೆ. ಹಾಗಾಗಿ ಅನೇಕ ಅದ್ಭುತಗಳು ಸೇವೆಯಲ್ಲಿ ನಡೀತಾ ಇದ್ವು. ರೋಗಿಗಳು ಸೌಖ್ಯ, ಕ್ಯಾನ್ಸರ್ ಪೇಷಂಟ್ಗಳೆಲ್ಲ ಹಾಸಿಗೆಯಿಂದ ಎದ್ದು ಬಂದದ್ದು ನೋಡಿದ್ದೀನಿ. TB ಪೇಷಂಟ್ಗಳು ಸ್ವಸ್ಥರಾದರು. ಇನ್ನೇನು ಸಾಯುವಂಥ ಹಂತದಲ್ಲಿ ಬಿದ್ದವ್ರನ್ನೆಲ್ಲ ಕರ್ತನು ಎಬ್ಬಿಸ್ತಾ ಇದ್ದಾನೆ. ಹಾಗೆ ಈ ಒಂದು ಸಣ್ಣ ಒಂದು ಏನಂತಾರಲ್ಲ, ನಮ್ಮ ಇಲ್ಲಿ ಆ ಥರ ಮನೆಗಳಿಲ್ಲ ಅನಿಸುತ್ತೆ. ನಮ್ಮ ಹಳ್ಳಿಯಲ್ಲೆಲ್ಲ ಈಗಲೂ ಇದೆ. ಈ ಸಗಣಿ ಸಾರಿಸಿದ ನೆಲ ಅಂತೀವಿ, ಕೂರಕ್ಕೆ ಚಾಪೆ ಇಲ್ಲ, ಹಂಚಿಲ್ಲ. ಈ ತೆಂಗಿನ ಗರಿಗಳನ್ನು ಜೋಡಿಸಿ ಇಟ್ಟಿರುವಂಥ ಶೆಡ್, ಗುಡಿಸಲು ಅಂತೀವಿ ನಮ್ಮ ಕಡೆ. ಒಂದು ಗುಡಿಸಲಲ್ಲಿ ಪ್ರೇಯರ್ ಶುರು ಮಾಡಿದ್ವಿ. ಆ ಮನೆಯವರು ಸಹಕಾರ ಕೊಟ್ಟರು. ಕೆಳಗೆ ಕೂತ್ಕೊಂಡಾಗ ಜಾಗ ಇಲ್ಲ, ಮನೆಯಿಂದ ಇದ್ದ ಸ್ವಲ್ಪ ಚಾಪೆ ಎಲ್ಲ ತೊಗೊಂಡೋಗಿ ಅಲ್ಲೇ ಹಾಕಿ ನಾವು ಶುರು ಮಾಡಿದ್ವಿ. ಅದು ನಮ್ಮ ಬಿಗಿನಿಂಗ್. ಆ ಮನೆ, ಆ ಸಹೋದರಿ ಅವರು ನಮಗೆ ಸೇವೆಗೋಸ್ಕರ ಬಾಗಿಲು ತೆರೆಕೊಟ್ರು. ಅದು ನಮ್ಮ ಬಿಗಿನಿಂಗ್. ಕರಪತ್ರನೇ ನಮ್ಮ ಜೀವಿತದಲ್ಲಿ ಬದಲಾಯಿಸಿದ್ದು. ಅದೇ ಕರಪತ್ರನೇ ನಮಗೆ ಅಲ್ಲಿಗೆ ನಡೆಸಿದ್ದು. ಆ ಟ್ರ್ಯಾಕ್ಸ್ಗಳು ಕೊಟ್ವಿ, ಅವರಿಗೆ ಸುವಾರ್ತೆ ಹೇಳಿದ್ವಿ. ಆಮೇಲೆ ಅಲ್ಲಿ ಸ್ವಲ್ಪ ಜನ ಕ್ರೈಸ್ತರಿದ್ದರು, ಅವರು ಬೇರೆ ಕಡೆ ಚರ್ಚಿಗೆ ಹೋಗ್ತಾಯಿದ್ರು, ಬೇರೆ ದೂರ ಪಟ್ಟಣಕ್ಕೆ ಹೋಗ್ತಾಯಿದ್ರು. ಆಮೇಲೆ ನಮ್ಮನ್ನು ಅವರು ಅಲ್ಲಿ ಇರೋಕ್ಕೆ ಒಪ್ಕೊಂಡ್ರು. ಓಕೆ, ಅಲ್ಲಿಂದ ಫಸ್ಟ್ ನೀವು ಗುಡಿಸಲು ಪ್ರಾರಂಭ ಮಾಡಿದಿರಿ. ಅಲ್ಲಿ ಎಷ್ಟು ಜನ ಬರ್ತಾಯಿದ್ರು ಸ್ಟಾರ್ಟಿಗೆ? ನಾನು ಗುಡಿಸಲಲ್ಲಿ ನಾವು ಪ್ರಥಮ ಸೇವೆಯನ್ನು ಶುರು ಮಾಡಿದಾಗ ಸುಮಾರು ನಮ್ಮ ಸಂಗಡ ಒಂದು 15 ಜನ ಇದ್ದರು. 15 ಜನ ಬರ್ತಾಯಿದ್ರು. ಈಗ ಅದನ್ನು 15 ಜನರಲ್ಲಿ ಆಲ್ಮೋಸ್ಟ್ ಒಂದು 12-13 ಜನ ಎಲ್ಲ ಕ್ರೈಸ್ತರೇ. ಅವರನ್ನೆಲ್ಲ ನಾನು ಸುವಾರ್ತೆ ಹೇಳಿದವರಲ್ಲ, ಅವರನ್ನೆಲ್ಲ ಇನ್ನೊಬ್ರು ಯಾರೋ ಸೇವಕರು ಮುಂಚೆನೇ ಬಂದು ಸುವಾರ್ತೆ ಹೇಳಿದರು. ಆದರೆ ಅವರು ಬೇರೆ ಊರಿಗೆ ಚರ್ಚಿಗೆ ಹೋಗ್ತಾಯಿದ್ರು, ದೂರ ಆಗ್ತಾಯಿತ್ತು ಅವರಿಗೆ. ಇಲ್ಲಿ ಆ ಗ್ರಾಮಕ್ಕೆ ಯಾರು ಹೋಗೋಕ್ಕೆ ಇಷ್ಟಪಡ, ಯಾಕಂದರೆ ತುಂಬ ಕ್ರೈಸ್ತ ವಿರೋಧಿ ಇರುವಂಥ ಜಾಗ ಆದ್ದರಿಂದ ಯಾರೂ ಹೋಗ್ತಾ ಇರಲಿಲ್ಲ ಅಲ್ಲಿ ಒಂದು. ಆದರೆ ನಾನು ಸೇವೆ ಒಂದು ಆ ಹಳ್ಳಿಯಲ್ಲಿ ನಾನು ಹೋದಾಗ ಒಬ್ಬರನ್ನು ಪ್ರಾರ್ಥನೆ ಮಾಡೋಕ್ಕೋಸ್ಕರ ಹೋದ್ವಿ. ಅವರಿಗೆ ಏನೋ ಒಂದು ಸ್ವಲ್ಪ ಇಲ್ಲಿ ಆಪ್ರೇಷನ್ ಮಾಡಬೇಕಾಗಿತ್ತು, ಏನೋ ಪ್ರಾಬ್ಲಮ್ ಆಗಿತ್ತು ಅವರಿಗೆ. ಆ ರಾತ್ರಿಯೇ ದೇವರು ಪ್ರತ್ಯಕ್ಷನಾಗಿ ಅವ್ರ ಮುಂದೆ ಮಾತಾಡ್ಬಿಟ್ಟೆ. ಯೇಸುಸ್ವಾಮಿ ಅವ್ರು ಹೇಳ್ತಾರೆ, ಯೇಸುಸ್ವಾಮಿನೇ ನನ್ನ ಮುಂದೆ ಬಂದು, ನೀವು ಹೋಗಿದ್ರಿ ಪಾಸ್ಟ್ರೇ, ಅವತ್ತು ರಾತ್ರಿಯೇ ದೇವ್ರು ನನ್ನ ಹತ್ರ ಮಾತಾಡಿದ್ರು, ನನಗೆ ತಡ್ಕೊಳಕ್ಕಾಗಲಿಲ್ಲ. ಅವರಂದ್ರು ನನ್ನ ಮನೆಯಲ್ಲಿ ಪ್ರೇಯರ್ ಶುರು ಮಾಡೋಣ ಅಂತ. ಹಾಗೆ ಆ ಗುಡಿಸಲಲ್ಲಿ ನಾವು ಒಂದು 15 ಜನ, ಒಂದು ಹಳೆ ವಿಶ್ವಾಸಿಗಳು ಒಂದು 8-10 ಜನ ಇದ್ದರು, ಹೊಸಬ್ರು ಒಂದು 3-4 ಜನ ನನ್ನ ಜೊತೆಗೆ ಬಂದರು. ಒಂದು 15 ಜನ ನಾವು ಪ್ರಾರಂಭ ಮಾಡಿ ಮತ್ತೆ ಅದೇ ರೀತಿ ಮತ್ತೆ ಮುಂದುವರಿಸಿ ಮತ್ತೆ. ಹೌದು, ಅದು ನಾವು ಒಂದು 15 ಜನದಿಂದ ಪ್ರಾರಂಭ ಮಾಡಿದಂಥ ಒಂದು ಸ್ಮಾಲ್ ಮಿನಿಸ್ಟ್ರಿ. ಬಟ್ ಈಗ ಕರ್ತನ ಮಹಾಕೃಪೆಯಿಂದ ದೇವರು ಅಲ್ಲಿ ಆತ್ಮಗಳನ್ನು ಕೊಟ್ಟಿದ್ದಾನೆ. ಈಗ ಸುಮಾರು ಒಂದು 60 ಜನ ಅಷ್ಟು, 50-60 ಜನಕ್ಕಿಂತ ಹೆಚ್ಚಿಗೆ ಜನ ಆರಾಧನೆಗೆ ಬರ್ತಾರೆ. ಕೂರಕ್ಕೆ ಜಾಗ ಇಲ್ಲ. ಒಂದು ಮನೆ ಅಲ್ಲಿ ಹಾಗೆ ಅದು ಗುಡಿಸ್ಲನ್ನ ತೆಗೆದ್ವಿ. ಗುಡಿಸ್ಲಿತ್ತು ಅವ್ರು ನೋಡಿ, ನಾನು ಹೇಳ್ತೇನೆ, ದೇವರು ನಂಬಿಗಸ್ತನು. ಮತ್ತು ಆ ಗುಡಿಸ್ಲು ಮನೆಯಲ್ಲಿ ನಾವು 1 ವರ್ಷ ಆರಾಧನೆ ಮಾಡಿದ್ವಿ. ಆಗ ಅಲ್ಲಿ ಗ್ರಾಮದಲ್ಲಿ ಅವರಿಗೆ ಒಂದು ಈ ಎಂಥದೋ ರಾಜೀವ್ ಗಾಂಧಿ ಯೋಜನೆನೋ ಏನೋ ಇಂದಿರಾ ಗಾಂಧಿ ಯೋಜನೆ ಏನೋ 1.5 ಲಕ್ಷ ಕೊಡ್ತಾರೆ ಮನೆ ಕಟ್ಟೋಕ್ಕೋಸ್ಕರ.
ಒಂದು ಗೋರ್ಮೆಂಟಿನ ಸ್ಕೀಮ್ ಅದು ಅವ್ರಿಗೆ ಬಂತು. 1.5 lakh rupees ಏನೋ ಬಂತು. ಆಮೇಲೆ ಅವ್ರ ಮನೆಯಲ್ಲಿ ತುಂಬ ಕಷ್ಟಗಳಿತ್ತು. ನಾವು ಪ್ರಾರ್ಥನೆ ಶುರು ಮಾಡಿದಾಗಿಂದ ದೇವರು ಎಲ್ಲವನ್ನು ಬಗೆಹರಿಸ್ತಾ ಬಂದನು. ತಕ್ಷಣ ನೋಡಿ ಎಷ್ಟು ಒಳ್ಳೆಯ ಸಾಕ್ಷಿ, ನನಗೆ ಹೇಳೋಕ್ಕೆ ಎಷ್ಟು ಸಂತೋಷವಾಗ್ತದೆ ಅಂದರೆ, ಅವ್ರು ಹೇಳಿದ್ರು, ಪಾಸ್ಟರ್ ನಮಗೆ ದೇವರು ಸಹಾಯ ಮಾಡಿದ್ದಾರೆ, ಪ್ರಾರ್ಥನೆ ಈ ಮನೆಯಲ್ಲಿ ಇಟ್ಟೋದ್ರಿಂದ ನಮಗೆ ಇದೆಲ್ಲ ದೊರಕಿತ್ತು, ನಾವು ಈ ಮನೆಯನ್ನು ಬಿಚ್ಚಿ ಕಟ್ತೇವೆ, ನಿಮಗೆ ಎಷ್ಟು ಜನಕ್ಕೆ ಕೂರ್ಲಿಕ್ಕೆ ಇರೋದು ಜಾಗ ಬೇಕು ಅಂತ ಕೇಳಿದ್ರು. ಆವಾಗ ಫೌಂಡೇಶನ್ ಆಗಬೇಕಾದ್ರೆ ಆಗ ನಾವು ಪ್ರಾರಂಭ ಮಾಡಿಸ್ತೇವಲ್ಲ, 15 ಜನ ಇದ್ದರು. ಹಳ್ಳಿ, ಅದು ಸಣ್ಣ ಹಳ್ಳಿ. ನನ್ನ ಒಂದು ಅಂದಾಜಲ್ಲಿ ಹೇಳಿದೆ ಒಂದು 50 ಜನಕ್ಕಿರೋ ಫೌಂಡೇಶನ್ ಹಾಕಿದ್ರು. ಚರ್ಚ್ ಕಟ್ಟೋಣ ಅಂತೇಳಿ, ಅಂದರೆ ಮನೆ, ಚರ್ಚಲ್ಲ, ಅದು ಮನೆ, ಅವ್ರ ಮನೆಯಲ್ಲೇ ಪ್ರೇಯರ್ ನಡೆಸ್ತಾಯಿದ್ರು. ಅದಕ್ಕೆ ಮಾತ್ರ, ಪ್ರೇಯರಿಗೆ ಮಾತ್ರ ಜಾಗ ಸ್ವಲ್ಪ, ಜೊತೆಗೆ ಅದರ ರೂಮುಗಳು. ಹಾಗೆ 15 ಜನದಿಂದ ಪ್ರಾರಂಭ ಮಾಡಿದಂಥ ಸಭೆ, ಗುಡ್ಸ್ಲಲ್ಲಿ ಪ್ರಾರಂಭ ಮಾಡಿದಂಥ ಸಭೆ, ಇವತ್ತು ಕರ್ತನು ಒಂದು ಒಳ್ಳೆ ಮನೆಯನ್ನು, ಶೆಡ್ ಹಾಕಿರೋ ಮನೆಯನ್ನು ಕೊಟ್ಟಿದ್ದಾನೆ. ಇವತ್ತು ಕರ್ತನು ಒಂದು 50ರಿಂದ 60 ಜನ ಅಲ್ಲಿ ಎಲ್ಲ ವಾರ ಆರಾಧನೆಗೋಸ್ಕರ ಮೀಸಲಾಗಿ ದೇವರಿಟ್ಟಿದ್ದಾರೆ. ಅಷ್ಟೇ ಇದೆ. ಅದರ ನಂತರ ಈಗ ನಿಮ್ಮ ಮಿಸ್ಸಸ್ ಅವರು ಕೂಡ ನಿಮ್ಮ ಜೊತೆ ಸೇವೆಯಲ್ಲಿ ಉತ್ತಮ ಸಹಕಾರಿಯಾಗಿದ್ದಾರೆ. ನಾನು ಅಭಿಮಾನದಿಂದ ಹೇಳ್ತಾನೆ, ಸಂತೋಷವಾಗಿ ಹೇಳ್ತಾನೆ. ನನ್ನ ಪತ್ನಿ ನನ್ನ ಸೇವೆಯಲ್ಲಿ ಪೂರ್ತಿ ಸಹಕಾರಿಯಾಗಿ. ಯಾಕೆಂದರೆ ಅವರು ಅಲ್ಲಿ ರಿಸಲ್ಟ್ ಕೊಟ್ಟು ಬರಲಿಲ್ಲ, ನಂತರ ಇಲ್ಲಿ ರಿಸಲ್ಟ್ ಕೊಟ್ಟು ಬಂದವರು ಅಲ್ಲಿಂದ, ಅವ್ರು ಮತ್ತೆ ಆಚೆ ಹೋಗಲಿಲ್ಲ. ಮತ್ತು ಇಲ್ಲಿ ಅವ್ರು ಏನು ಮಾಡಿದ್ರು ಅಷ್ಟೇ? ಅಲ್ಲಿ ಅವರು ಕಂಪ್ನಿಯಲ್ಲಿ ಫೋನ್ ಮಾಡಿ ಹೇಳಿದ್ವಿ, ನಾವು ಬರಲ್ಲ, ನೀವು ಯಾರನ್ನ ಸ್ಟಾಫನ್ನು ನೋಡ್ಕೊಳ್ಳಿ ಅಂತ ನಾವು ಹೇಳಿ ಅದನ್ನು ಆ ಚಾಪ್ಟರ್ನ ಕ್ಲೋಸ್ ಮಾಡಿದ್ವಿ. ಇಲ್ಲಿ ನಾನು ಹೇಳೋದಲ್ಲ, ನಾವು ಎಲ್ಲ ಅಲ್ಲಿ ನಮಗೇನು ತುಂಬ ವರ್ಷ ಇದ್ದವರಲ್ಲ, ಹೋಗಿ ತಕ್ಷಣ ವಾಪಸ್ ಬಂದವರಿಂದ ನಮ್ಮ ಹತ್ರ ಏನೂ ಅಷ್ಟು ಆರ್ಥಿಕತೆ ಸುಭದ್ರತೆ ಏನು ಇರಲಿಲ್ಲ. ಆದ್ದರಿಂದ 2 ವರ್ಷ 2 years ನಮ್ಮ ಮನೆಯವ್ರು ಏನು ಕೆಲಸಕ್ಕೇನು ಹೋಗಲಿಲ್ಲ, ಮನೆಯಲ್ಲೇ ಇದ್ವಿ, ಪ್ರಾರ್ಥನೆಯಲ್ಲೇ ನಾವು ದೇವ್ರು ನಮ್ಮನ್ನು ನಡೆಸೋದು ಅಷ್ಟೇ. ನಂತರ ಒಂದು ಸಣ್ಣ ಕೆಲಸ ಅವಳಿಗೆ ಅಲ್ಲೇ ನಮ್ಮ ಮನೆ ಹತ್ರನೇ ಸಿಕ್ತು, ಒಂದು ಹಾಸ್ಪಿಟ್ಲಲ್ಲಿ ಅವಳು ಕೆಲಸ ಮಾಡಿ, ಆದರೂ ಕೂಡ ಪೂರ್ತಿ ಟೈಮು, ಮಿಕ್ಕಿದೆಲ್ಲ ಟೈಮು ಸೇವೆಯಲ್ಲೇ ನನ್ನ ಜೊತೆಗೆ. ನಾವು ಎಲ್ಲ ಪ್ರೇಯರಿಗೂ ಬರ್ತಾಳೆ, ಯಾವ ಪ್ರಾರ್ಥನೆಯೂ ಮಿಸ್ ಮಾಡಲ್ಲ. ಹೆಚ್ಚಿಗೆ ನನಗೆ ಉಪವಾಸ ತೆಗೆದುಕೊಳ್ಳೋಕೆ ಆಗದಲ್ಲೇ ಇದ್ದಾಗ ನನ್ನ ಪರವಾಗಿ ಅವಳು ಉಪವಾಸ ತೆಗೆದುಕೊಳ್ತಾರೆ. ನಾನು ಎಲ್ಲಿ ಹೋದ್ರೂ ಹೇಳೋಗ್ತೇನೆ, ನಾನು ಹಿಂಗೆ ಹೋಗ್ತಾ ಇದ್ದೇನೆ, ನೀನು ನನಗೋಸ್ಕರ ಪ್ರಾರ್ಥನೆ ಮಾಡೋದು. ನನಗೆ 100% ಕಾನ್ಫಿಡೆನ್ಸ್ ಇದೆ, ಮನೆಯಲ್ಲಿ ನನಗೋಸ್ಕರ ಒಬ್ಬರು ಇದ್ದು ಮಧ್ಯಸ್ಥಿಕೆ ಮಾಡ್ತಾಯಿರ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಮಕ್ಕಳು ಅಷ್ಟೇ, ನಿಮ್ಮ ಫಸ್ಟ್ ಮೊದಲನೇ ಮಗ? ನನಗಿಬ್ಬರು ಮಕ್ಕಳು. ನನ್ನ ಮಗನ ಹೆಸರು ಯೋಶಿಯಾ ಅಂತ. ಅವನು ಈಗ 9ನೇ ಕ್ಲಾಸ್ ಓದ್ತಾ ಇದ್ದಾನೆ. ನಂತರ ನನಗೆ ಆದದ್ದು ಮಗಳು, ಅವಳ ಹೆಸರು ಕೆಜಿಯಾ ಅಂತ, ಅವಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಅವ್ರು ಕೂಡ ಭಾಷೆ ನಿಮ್ಮ ಸೇವೆಗೆ ತುಂಬ ಸಹಕಾರಿಯಾಗಿರ್ತಾರೆ. ಒಳ್ಳೆ ಮಕ್ಕಳು ದೇವರು ಕೊಟ್ಟಿದ್ದಾನೆ, ವಿಧೇಯತೆ ಉಳ್ಳ ಮಕ್ಕಳನ್ನು ಕೊಟ್ಟಿದ್ದಾರೆ. ನಾನು ಪ್ರಾರ್ಥನೆಗೋಸ್ಕರ ನಾನು ಹೇಳೋದೇ ಬೇಡ, ಟೈಮ್ ನೋಡಿ ಅವರೇ ಬರ್ತಾರೆ. ನಾನು ಹೇಳಿಲ್ಲ ಅಂದ್ರೂ ಪಾಪ 8 ಗಂಟೆ ಆಯಿತು, ಬನ್ನಿ ಚಪೆ ಹಾಕೋಣ, ಪ್ರೇಯರ್ ಮಾಡೋಣ. ನನ್ನ ಮಗಳು ನಾನು ಸಣ್ಣೋಳಿಂದ ನನಗೆ ಎಲ್ಲ ಕಡೆ ಪ್ರಸಂಗ ಮಾಡ್ಬೇಕಾದ್ರೆ ನಾನು ಒತ್ತಿ ಹೇಳ್ತೇನೆ, ನನ್ನ ಮಗಳು ವಿಚಾರ ಹೆಮ್ಮೆಯಿಂದ ಹೇಳ್ತೇನೆ. ಪ್ರಾರ್ಥನೆ ವಿಚಾರದಲ್ಲಿ ಸ್ವಲ್ಪನೂ ಹಿಂದೆ ಇರಲ್ಲ. ಅವಳೆಲ್ಲ ನಮ್ಮ ಹಾಗೇ ಮೊಣಕಾಲಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಾಗಲಿ, ವಾಕ್ಯ ಓದೋದಾಗಲಿ, ಬೆಳಗ್ಗೆ ನಮ್ಮ ಮನೇಲಿ ಬೆಳಗ್ಗೆನೂ ಕುಟುಂಬ ಪ್ರಾರ್ಥನೆ ಇರ್ತದೆ, ಬೆಳಗ್ಗೆ ನಾವು ಎದ್ದಂತೀವಿ, ಅಲ್ಲೂ ನಮ್ಮ ಜೊತೆಗೆ ಸಹಕಾರಿಯಾಗಿ ಅವಳು ಬರ್ತಾಳೆ. ನಮ್ಮ ಮಕ್ಕಳು ವಿಚಾರದಲ್ಲಿ ನಮಗೆ ಅಭಿಮಾನ ಇದೆ. ಪ್ರಾರ್ಥನೆ. ನಿಮ್ಮ ತಾಯಿಯವ್ರ ಭಾಷೆ, ನಿಮ್ಮ ಆ್ಯಕ್ಚುಲಿ ನಿಮ್ಮ ಫಾರಿನಲ್ಲಿದ್ದರು ಅವ್ರು ಸಹ ಮಸ್ಕತ್ತಲ್ಲಿ, ನಂತರ ಅವರು ನಿಮಗೆ ಒಂಥರ ಪ್ರೋತ್ಸಾಹ ಕೊಟ್ಟರು, ಮಗ ನೀವು ಬಿಟ್ಟು ಬಾ ಊರಿಗೆ ಬಾ. ಅವರು ಯಾವ ರೀತಿ ನಿಮ್ಮ ಸೇವೆಯಲ್ಲಿ ಅಷ್ಟೇ ಯಾವ ರೀತಿ ಭಾಗಿಯಾಗಿದ್ದರು? ಅಮ್ಮನ ಹೆಸರು ಸೂಸಮ್ಮ ಅಂತ. ನಾನು ಹೇಳೋದಲ್ಲ, ಸಣ್ಣ ಪ್ರಾಯದಲ್ಲೇ ನಾವು ನಮ್ಮ ತಂದೆಯನ್ನು ಕಳ್ಕೊಂಡ್ವಿ. ಅವರು ನಮಗೋಸ್ಕರ ಲೋಕದಲ್ಲಿ ಏನು ಸಂಪಾದನೆ ಮಾಡಿಲ್ಲ, ಏನೂ ಇಲ್ಲ. ನಾವಿರೋ ವಾಸ ಇರೋ ಮನೆ ಬಿಟ್ಟರೆ ನಮಗೆ ಲೋಕದಲ್ಲಿ ಏನೂ ಸಂಪಾದನೆ ಮಾಡಿಕೊಟ್ಟಿಲ್ಲ. ಆದರೆ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿಕೊಟ್ರು. ಅವ್ರ ಸಂಪಾದನೆ ಎಲ್ಲ ಮೇಲಿದೆ, ಅದು ನಮಗೆ ಗೊತ್ತು. ಅದರಿಂದ ಒಂದೊಂದೇ ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ ಅಷ್ಟೇ. ಹಾಗೆ ನಮ್ಮ ತಂದೆ ಹೋದ ಮೇಲಿಂದ ನಮ್ಮ ತಾಯಿ ಜವಾಬ್ದಾರಿ ನನ್ನ ಮೇಲೆ ಬಂತು. ನಮ್ಮ ಸಹೋದರರೆಲ್ಲ ಮದುವೆ ಆಗೋಗಿತ್ತು. ಸಣ್ಣ ವಯಸ್ಸಲ್ಲೇ ನಮ್ಮ ತಾಯಿಯನ್ನ ಜವಾಬ್ದಾರಿ ನನ್ನ ಮೇಲೆ ಬಂತು. ನಾನು ಅಮ್ಮ ಸ್ನೇಹಿತರ ಥರ ಇದ್ದೆ. ಮ್ಯಾರೇಜೆಲ್ಲ ಆಗೋಕ್ಕಿಂತ ಮುಂಚೆಯಿಂದನೇ ಅಮ್ಮ ಹಾಗೆ ಏನು ವಿಚಾರನೂ ಒಂದು ವೇಳೆ ನನ್ನ ಹೆಂಡತಿ ಹತ್ರ ಹೇಳೋಕ್ಕಾಗಲ್ಲ, ಅಥವಾ ಅವಳದ ವಿಚಾರ ಇದ್ರೂ ಕೂಡ ನಮ್ಮ ತಾಯಿ ಹತ್ರ ಹೇಳ್ಬೋದು. ನನಗೆ ಅಷ್ಟು ಧೈರ್ಯ ಇರ್ತಿತ್ತು. ಅವ್ರು ಯಾರ ಹತ್ರನೂ ಹೇಳಲ್ಲ, ನನಗೋಸ್ಕರ ಪ್ರಾರ್ಥನೆ ಮಾಡೋರು. ಹಾಗೆ ನಾನು ನಮ್ಮ ತಾಯಿ ನನ್ನ ಕುಟುಂಬವಾಗಿ ನಾವು ಒಂದೇ ವರ್ಷ ಅಮ್ಮ ಇದ್ದಿದ್ದು ಅಲ್ಲಿಂದ ಬಂದುಬಿಟ್ರು. ಅವರು ನನಗಿಂತ ಮುಂಚೆನೇ ಬಂದಿದ್ರು, ಇಲ್ಲಿದ್ದರು. ನಾನು ಸೇವೆಗೋಸ್ಕರ ಸಮರ್ಪಣೆ ಮಾಡ್ಕೊಂಡು ಬಂದಿದ್ದು ನಮ್ಮ ತಾಯಿಗೆ ಬಹಳ ಸಂತೋಷ ತರ್ತಾಯಿತ್ತು.
ಹಾಗೆ ಅಮ್ಮ ನನಗೊಂದು ಒಂದು ಬಲ, ಒಂದು ಆನೆ ಬಲ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಬಲ ನನ್ನ ಜೊತೆಗಿರ್ತಾರೆ. ಅವರಿಗೆ ಮತ್ತು ಅವರ ಗಂಡನೊಟ್ಟಿಗೆ ನಿಮ್ಮ ತಂದೆಯೊಟ್ಟಿಗೆ ಸೇವೆ ಮಾಡಿದ ಅನುಭವಗಳು ಸುಮಾರಿತ್ತು. ಹೆಚ್ಚಿನ ಅಂಶ ನಮ್ಮ ತಾಯಿ ಬಗ್ಗೆ ನಾನು ಎಲ್ಲ ಕಡೆ ಹೇಳ್ತೇನೆ, ಅವರು ತುಂಬ ಪ್ರಾರ್ಥನೆ ಮಾಡುವಂಥ ಒಂದು ಸಹೋದರಿಯಾಗಿದ್ದರು. ತುಂಬ ಅಂದರೆ ಹೇಗೆಂದರೆ ರಾತ್ರಿಯಲ್ಲಿ ನಾನು ಯಾವಾಗೆದ್ರೂ ನಮ್ಮ ತಾಯಿಯ ಕೋಣೆಯಿಂದ ಕೇಳುವ ಶಬ್ದ ಪ್ರಾರ್ಥನೆ ಶಬ್ದ ಅಷ್ಟೇ. ಅದು 2 ಗಂಟೆಗೆ ಎದ್ದೇಳಿ, 3 ಗಂಟೆಗೆ ಎದ್ದೇಳಿ, 4 ಗಂಟೆಗೆ ಎದ್ದೇಳಿ, 1 ಗಂಟೆಗೆ ಎದ್ದೇಳಿ, ಈ ಶಬ್ದ. ಅವ್ರು ರಾತ್ರಿ ಮಲಗೋದೇ ಕಡಿಮೆ. ಎಲ್ಲ ಸಮಯದಲ್ಲೂ ಕೂಡ ಅವರಿಗೆ ನೆನಪಿರುವಂಥ ಒಂದೊಂದು ಹೆಸರುಗಳನ್ನು ಹೇಳಿ 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 ಪ್ರಾರ್ಥನೆ ಮಾಡ್ತಾಯಿದ್ರು. ತುಂಬ ಪ್ರಾರ್ಥನೆ ಮಾಡುವರಾದ್ದರಿಂದ ನಮಗೋಸ್ಕರ ಮಧ್ಯಸ್ಥಿಕೆ ಮಾಡೋದಕ್ಕೋಸ್ಕರ ಒಬ್ಬರು ಇದ್ದರು. ಹೀಗಾಗಿ ನಮಗೆ ಅನೇಕ ಕಷ್ಟಗಳು ದೇವರು ನಮಗೆ ಯಾಕಂದರೆ ನಮ್ಮ ತಾಯಿಯ ಪ್ರಾರ್ಥನೆ ನಮಗೆ ಆಶ್ಚರ್ಯಾಗಿತ್ತು, ಕೋಟೆಯಾಗಿತ್ತು, ನಮ್ಮನ್ನು ಕವರ್ ಮಾಡ್ಕೊಂಡು ಹೋಗ್ತಾಯಿತ್ತು. ಆದರೆ ನಾವು ಮತ್ತೆ ಏನು ಮಾಡೋದು, ಎಲ್ಲರೂ ಲೋಕದ ಪ್ರಯಾಣ ಮುಗಿಸ್ಬೇಕಲ್ಲ. ನಮ್ಮ ತಾಯಿಯವರು ಇದೇ ವರ್ಷ 2017 ಮಾರ್ಚ್ 6 ಸೋಮವಾರ ದಿನ ಬೆಳಿಗ್ಗೆ ನಮ್ಮನ್ನು ಬಿಟ್ಟು ಅವರು ಬಹಳ ನಿರೀಕ್ಷೆಯಿಂದ ಕಾಯ್ತಿರುವಂಥ ದೇವರ ಸನ್ನಿಧಾನದಲ್ಲಿ ಸೇರಿಕೊಂಡ್ರು. ಅವತ್ತಿಂದ ನಮಗೆ ನಾವು ಅನಾಥರಾಗ್ಬಿಟ್ವಾ ಅಥವಾ ಕೈ ಬಿಡಲ್ಪಟ್ವಾ ಅಥವಾ ನಮ್ಮನ್ನು ಪ್ರೀತಿ ಮಾಡೋರು ಯಾರು ಇಲ್ವಾ ಅನ್ನುವಂಥೆಲ್ಲ ಯೋಚನೆಗಳು ಬಹಳ ಸರಿ ರಾತ್ರಿಗಳೆಲ್ಲ ಬರ್ತಾಯಿದ್ವು. ಹಾಗೆ ಇತ್ತು. ಬಟ್ ದೇವರು ನಮ್ಮನ್ನು ವಾಕ್ಯಗಳಿಂದ ಸಂತೈಸ್ತಾನೆ ಇದ್ದಾನೆ, ಈಗಲೂ ಸಂತೈಸ್ತಾ ಇದ್ದಾನೆ. ಅದು ನಮ್ಮ ತಾಯಿ ವಿಚಾರದಲ್ಲಿ ನನಗೆ ಮಾತಾಡೋಕ್ಕೆ ಹೆಚ್ಚಿಗೆ ಆಗಲ್ಲ. ಓಕೆ, ಅಷ್ಟೇ. ಇದು ನೀವು ಈವರೆಗೆ ಸೇವೆ ನಡ್ಕೊಂಡು ಬಂದಿದ್ದೀರ, ನಿಮ್ಮ ಸೇವೆಯ ದರ್ಶನ ಏನಾಗಿದೆ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಏನು ಮಾಡಬೇಕು? ದರ್ಶನಗಳು ತುಂಬ ಇದೆ ಬ್ರದರ್. ತುಂಬ ದರ್ಶನಗಳಿಂದನೇ ನಾನು ಸೇವೆಯನ್ನು ಶುರು ಮಾಡಿದ್ದೇನೆ. ನಾನು ಹೇಳೋದಲ್ಲ, ಬಾಲ್ಯ ಪ್ರಾಯದಲ್ಲೇ ವಾಗ್ದಾನಗಳು ಅನೇಕ ನೆರವೇರಲಿಕ್ಕಿದೆ. ನಾನು ನಂಬ್ತೇನೆ, ದೇವರು ನಂಬಿಗಸ್ತನು, ಒಂದು ಬಿಡದ ಹಾಗೆ ನನ್ನ ಮೇಲೆ ಆತನು ಮಾಡ್ತಾನೆ ಎಂಬುದಾಗಿ ಗೊತ್ತು. ನನ್ನ ಒಂದು ದರ್ಶನ ಅನೇಕ, ನಾನು ಹಳ್ಳಿಯಲ್ಲಿ ಸೇವೆ ಮಾಡೋದ್ರಿಂದ ನನಗೆ ಹಳ್ಳಿಯ ಸೇವಕರ ಪರಿಸ್ಥಿತಿ ಚೆನ್ನಾಗಿ ಗೊತ್ತು. ಪಟ್ಟಣ ಸೇವೆಗೂ ಹಳ್ಳಿ ಸೇವೆಗೂ ತುಂಬ ವ್ಯತ್ಯಾಸ ಇದೆ. ಪಟ್ಟಣದಲ್ಲಿ ಸೇವೆ ಮಾಡಬೇಕಾದ್ರೆ, ಟೌನಲ್ಲಿ ಸೇವೆ ಮಾಡೋದಾದರೆ ನಿಮಗೆ ಒಳ್ಳೆ ಸಂದೇಶಗಳು ಜನ ಕೊಡಬೇಕಷ್ಟೇ. ಅವ್ರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇಲ್ಲಾಂದರೆ ಪಕ್ಕ ಸಭೆಗೆ ಹೋಗ್ಬಿಡ್ತಾರೆ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ದಲೇ ಇದ್ದರೆ. ಹಳ್ಳಿಯಲ್ಲಿ ಆ ರೀತಿ ಅಲ್ಲ. ಒಂದು ಹಳ್ಳಿಯಲ್ಲಿ ಇದ್ದರೆ ಇನ್ನೊಂದು 10 ಹಳ್ಳಿಯಲ್ಲಿ ಪಾಸ್ಟ್ ಇರೋಲ್ಲ, 10 ಹಳ್ಳಿಯಲ್ಲಿ ಸಭೆ ಇರೋಲ್ಲ. ಒಂದು ಹಳ್ಳಿ ಬಿಟ್ಟರೆ ಇನ್ನೊಂದು ಹಳ್ಳಿಗೆ ಪಕ್ಕ ಇರೋದಿಲ್ಲ, ದೂರ ಇರೋದ್ರಿಂದ ಹಳ್ಳಿಯಲ್ಲಿ ಸೇವೆ ಮಾಡುವವರು ಬರಬೇಕು. ಒಂದು ಹಳ್ಳಿಯಲ್ಲಿ ಸೇವೆ ಮಾಡುವ ರೀತಿ ಏನಂದರೆ, ನಾವು ಅನೇಕ ಸಾರಿ ನಮ್ಮ ಜೊತೆ ವಿಶ್ವಾಸಿಗಳಿಗೆ ನಮಗಿಂತ ಬಡತನದಲ್ಲಿ ಇರುವವರನ್ನು ನೋಡಿ ನಮಗೆ ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ಅವರಿಗೆ ನಾವು ಆಚೆ ಕೊಡಬೇಕಾಗ್ತದೆ, ಅವರಿಗೆ ನಾವು ಪ್ರೋತ್ಸಾಹ ಮಾಡಬೇಕಾಗ್ತದೆ. ಹೀಗಾಗ್ಬಿಟ್ಟು ಹಳ್ಳಿ ಸೇವಕರ ಪರಿಸ್ಥಿತಿ ನನಗೆ ಚೆನ್ನಾಗಿ ಗೊತ್ತು. ನಾನೊಬ್ಬ ಹಳ್ಳಿ ಸೇವಕನಾಗಿ ಇಲ್ಲಿವರೆಗೂ ದೇವರು ಇಟ್ಟಿದ್ದರಿಂದ ನನ್ನ ಒಂದು ದರ್ಶನ ಈ ಹಳ್ಳಿಗಳಲ್ಲಿ ಸೇವೆ ಮಾಡ್ತಿರುವ ಸೇವಕರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೇನೆ, ಅದಕ್ಕೋಸ್ಕರ ಕಾಯ್ತಾ ಇದ್ದೇನೆ. ಅದೇ ನನ್ನ ಒಂದು ಅನೇಕ ಸೇವಕ ಹಳ್ಳಿಗಳಲ್ಲಿದ್ದಾರೆ, ಪಟ್ಟಣದಲ್ಲಿರೋರನ್ನ ಅಲ್ಲ, ಹಳ್ಳಿಯಲ್ಲಿರೋ ಸೇವರನ್ನು ಒಂದು ಮಾಡಿ ಅವರಿಗೇನಾದರೂ ಒಂದು ಆರ್ಥಿಕ ಸಹಾಯ ಮಾಡಬೇಕು ಅನ್ನೋ ನನ್ನ ಮನಸ್ಸಿನಲ್ಲಿದೆ. ಇನ್ನೂ ಏನು ಶುರು ಮಾಡಿಲ್ಲ, ಮನಸ್ಸಿನಲ್ಲಿದೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೆ. ದೇವರು ನಮಗೆ ಅದಕ್ಕೊಂದು ದರ್ಶನ ಕೊಟ್ಟಿದ್ದಾನೆ. ಅದು ಲೀಡ್ರ್ ಆಗೋದಕ್ಕೆ ಆ ಥರ ಅಲ್ಲ ಹೇಳ್ತಿರೋದು. ಅಂದರೆ ತುಂಬ ಕಷ್ಟ ಇದೆ ಅವ್ರದ್ದು ಲೈಫು. ಒಳ್ಳೆಯ ಒಂದು ಶಾಲೆ ಕಳ್ಸೋಕ್ಕಾಗಲ್ಲ, ಒಂದು ಫೀಸ್ ಕಟ್ಟೋಕ್ಕಾಗಲ್ಲ, ಒಂದು ಮಕ್ಕಳಿಗೆ ಒಂದು ಒಳ್ಳೆ ಡ್ರೆಸ್ ತೊಗೊಳಕ್ಕಾಗಲ್ಲ, ಹೀಗೆಲ್ಲ ಇದೆ. ಆದ್ದರಿಂದ ನನ್ನ ದರ್ಶನ ಏನಂತ ಹೇಳಿದ್ರೆ, ಒಂದು ಹಳ್ಳಿಗಳಲ್ಲಿ ಸೇವೆ ಮಾಡ್ತಿರೋ ಸೇವಕರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹ ಮಾಡೋಣ. ಒಂದು ಎರಡನೇದು, ಮೇರೆಗಳನ್ನು ವಿಸ್ತೀರ್ಣ ಆಗಬೇಕು. ದೇವರು ಆ ಸಣ್ಣ ಗ್ರಾಮದಲ್ಲಿ ದೊಡ್ಡ ಉಜ್ಜೀವನ ತರಬೇಕು. ಇನ್ನೂ ಆತ್ಮಗಳನ್ನು ಕರೆದು ನಮ್ಮ ಸಭೆಗೆ ಕೊಡಬೇಕು, ಬ್ರ್ಯಾಂಚ್ಗಳು ಶುರು ಆಗಬೇಕು. ಈಗೆಲ್ಲ ಅನೇಕ ದರ್ಶನಗಳಿದೆ. ನನಗೆ ಕೊನೆಯದಾಗಿ ಅಷ್ಟೇ, ನಮ್ಮ ಆಶ್ರಯ ಟಿ ವಿ ವೀಕ್ಷಕರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನ ಪ್ರೀತಿಯ ಆಶ್ರಯ ಟಿ ವಿ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನಾನು ಹಾರೈಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಇಲ್ಲಿವರೆಗೂ ಬಹಳ ತಾಳ್ಮೆಯಿಂದ ಕೂತ್ಕೊಂಡು ಈ ನನ್ನ ಅನುಭವವನ್ನು, ನನ್ನ ಜೀವಿತದಲ್ಲಿ ದೇವರು ಮಾಡಿದ ವಿಷಯಗಳನ್ನೆಲ್ಲ ನೀವು ಕೇಳ್ತಾ ಇದ್ದೀರಿ. ಇದು ನಿಮ್ಮ ಜೀವಿತದಲ್ಲಿ ಪ್ರಯೋಜನವಾಗಿರ್ತದೆ ಎಂಬುದಾಗಿ ನಾನು ನಂಬ್ತೇನೆ. ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಕರ್ತನು ಮಾನಿಸಲಿ, ಅನುಗ್ರಹಿಸಲಿ ಎಂಬುದಾಗಿ ಆತ್ಮಾರ್ಥವಾಗಿ ನಾನು ಸಹ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಕಷ್ಟಗಳು, ನಿಮ್ಮ ವೇದನೆಗಳಿಗೆಲ್ಲ ದೇವರು ಸಹಾಯ ಮಾಡಲಿ, ಅನುಗ್ರಹಿಸಲಿ ಎಂಬುದಾಗಿ ಹಾರೈಸ್ತೇನೆ. ಆಶ್ರಯ ಟಿ ವಿ ಎಲ್ಲ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾನು ಕೇಳ್ತೇನೆ. ನನ್ನ ಹಳ್ಳಿಯಲ್ಲಿ ಸೇವೆ ಮಾಡ್ತೀನಿ. ನನ್ನ ಹೆಸರು ಹೇಳಿದ್ರಲ್ಲ, ಗ್ಲಾಡ್ಸನ್ ಎಂಬುದಾಗಿ, ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಗುಡ್ರಕೊಪ್ಪ ಎಂಬ ತಾಂಡದಲ್ಲಿ ನಾನು ಸೇವೆ ಮಾಡ್ತಿರೋದ್ರಿಂದ ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳ್ಕೊತೇನೆ. ದೇವರು ನಿಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂಬುದಾಗಿ ಆತ್ಮಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ನಾನು ಹಾರೈಸುವನಾಗಿದ್ದೇನೆ.
ಖಂಡಿತ ಭಾಷೆ ದೇವರು ನಿಮ್ಮ ಎಲ್ಲ ಒಂದು ಆಶೆಗಳು ನೆರವೇರಿಸ್ತಾನೆ, ನಿಮ್ಮೆಲ್ಲ ದರ್ಶನ ನೆರವೇರಿಸ್ತಾನೆ. ಯಾಕೆಂದರೆ ದರ್ಶನ ಕೊಟ್ಟ ಆತನಾಗಿದ್ದಾನೆ. ಖಂಡಿತವಾಗಿ ಭಾಷೆ ಇಲ್ಲವರೆಗೆ ಬಂದು ನಿಮ್ಮ ಜೀವಿತದ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿದ್ದೀರಿ. ತುಂಬ ಧನ್ಯವಾದಗಳು ಭಾಷೆ. ದೇವರು ನಿಮ್ಮನ್ನು ಹೇಳೋಗೆ ಆಶೀರ್ವಾದ ಮಾಡಲಿ. ಅದೇ ರೀತಿ ಪ್ರಿಯ ವೀಕ್ಷಕರೇ, ಪಾಸ್ಟರ್ ಗ್ಲಾಡ್ಸನ್ ಥಾಮಸ್ ಇವರ ಸಾಕ್ಷಿಯನ್ನು ನೀವು ಕೇಳಿದಿರಿ ಪ್ರಿಯರೇ. ಒಂದು ಆ ಚಿಕ್ಕ ಬಾಲ್ಯ ಪ್ರಾಯದಲ್ಲಿ ತಂದೆ ಮಾಡ್ತಿದ್ದ ಸೇವೆಯಿಂದ, ಅವರು ಪಡುತ್ತಿದ್ದ ಕಷ್ಟದಿಂದ, ಎಷ್ಟು ತುಂಬ ಕಷ್ಟವನ್ನು ಅನುಭವಿಸ್ತಿದ್ರು. ಆ ಎಲ್ಲ ಇದರಿಂದ ತುಂಬ ಬೇಸತ್ತು ಹೋಗಿದ್ದರು. ನನಗೆ ಸೇವೆನೇ ಬೇಡ ಎಂಬುದಾಗಿ. ಆದರೆ ದೇವರ ಕರೆ ಇದ್ದದ್ರ ನಿಮಿತ್ತ ಅವರು ಎಲ್ಲಿ ಹೋಗಿ ಅಡಗಿ ಕೂತ್ಕೊಂಡ್ರು ಸಮೇತ ದೇವರು ಅವರನ್ನು ಕರ್ಕೊಂಡು ವಾಪಸ್ ಬಂದರು ಪ್ರಿಯರೇ. ಅವರು ಬಲವಾಗಿ ಸೇವೆಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಿಮ್ಮ ಜೀವಿತ ಕೂಡ ದೇವರು ಕಾಳೆ ಮಾಡಲು ಶಕ್ತನಾಗಿದ್ದಾನೆ. ಒಂದು ವೇಳೆ ನಿಮ್ಮನ್ನು ಕೂಡ ದೇವರು ಕರೆ ಇರುವುದಾದರೆ, ದೇವರು ನಿಮ್ಮನ್ನು ಸೇವೆ ಕರೆದಿರುವುದಾಗಿದ್ದರೆ, ಅಥವಾ ಒಂದು ಸಮಯದಲ್ಲಿ ಸೇವೆ ಮಾಡಿ ಈಗ ಹಿಂತಿರುಗಿ ಹೋಗಿರುವುದಾದರೆ, ದೇವರು ನಿಮ್ಮನ್ನು ತಿರುಗಿ ಕರೀತಿದ್ದಾನೆ. ತಿರುಗಿ ವಾಪಸ್ ದೇವರ ಸೇವೆಗೆ ಬರಬೇಕೆಂಬುದಾಗಿ ನೀವು ಒಪ್ಪಿಸಿಕೊಡೋದ ದೇವರು ನಿಮ್ಮನ್ನು ಬಲವತ್ತಾಗಿ ಒಪ್ಪಿಸಿಕೊಳ್ಳಲು ಶಕ್ತನಾಗಿದ್ದಾನೆ ಪ್ರಿಯರೇ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೊಂದು ದೇವ ಸೇವಕರೊಂದಿಗೆ ಬರಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ದೇವರು ನಿಮ್ಮೆಲ್ಲನೂ ಆಶೀರ್ವಾದ ಮಾಡಲಿ. ನಿರಂತರವಾಗಿ ನೋಡ್ತಾ ಇರಿ ಈ ಆಸರೆ TV. ವಂದನೆಗಳು.